ಈ ಕಾರ್ಯಕ್ರಮದ ಮೂಲಕವಾಗಿ 12ನೇ ಶತಮಾನದ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರ ಮನಗಳಿಗೆ ತಲುಪಿಸುವಂತಹ ನಿಟ್ಟಿನೊಳಗಡೆ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಸಾಗಿ ಬಂದಿರುವಂತಹ ಈ ಕಾರ್ಯಕ್ರಮವು 12ನೇ ಶತಮಾನದ ಬಸವಾದಿ ಶರಣರನ್ನು ಬಸವಾದಿ ಪೂರ್ವದ ಮತ್ತು ನಂತರದ ಶರಣರ ಅನೇಕ ವಿಚಾರಧಾರೆಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಬಂದಾಗ ಇದರ ಒಂದು ಯಶಸ್ಸು ಯಾವ ಹಂತಕ್ಕೆ ತಲುಪಿದೆಯಪ್ಪ ಅಂತಂದ್ರೆ ಮುದ್ದೇಬಿಹಾಳದೊಳಗ ಮಹಾಮನೆ ಬಳಗದ ಬಗ್ಗೆ ಅತ್ಯಂತ ಗೌರವಯುತವಾದಂತಹ ಒಂದು ಸ್ಥಾನವನ್ನ ಕಲ್ಪಿಸಿಕೊಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬಸವಣ್ಣವರ ಹೆಸರಿನ ಮೇಲೆ ಏನ್ ಕೆಲಸ ಮಾಡ್ತೀರಿ ಎಲ್ಲವೂ ಸಕ್ಸಸ್ ಆಗ್ತೈತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಸವ ಅನ್ನುವಂತ ಶಬ್ದ ಏನಿದೆ ಅಲ್ಲ ಅದು ಸ್ಪರ್ಶ ಶಬ್ದ. ಅದು ಯಾವುದೇ ಜಾತಿ ಜನಾಂಗ ಲಿಂಗ ಭೇದವಿಲ್ಲದೆ ಎಲ್ಲರೂ ಒಪ್ಪಿಕೊಂಡಿರುವಂತಹ ಏಕೈಕ ದಾರ್ಶನಿಕ ಅಂದ್ರೆ ಬಸವಣ್ಣವರು. ಆದಾಗ್ಯೂ 900 ವರ್ಷಗಳ ಗತಿಸಿ ಹೋದ್ರೂ ಸಹ ಬಸವಣ್ಣವರ ಸಂಪೂರ್ಣ ವ್ಯಕ್ತಿತ್ವದ ದರ್ಶನ ನಮಗ ಇನ್ನೂ ಆಗಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಕ್ಷೇತ್ರದೊಳಗಡೆ ಅತ್ಯುನ್ನತವಾದಂತಹ ಜ್ಞಾನವನ್ನು ಸಂಪಾದಿಸಿ ಎಲ್ಲರನ್ನ ಒಪ್ಪಿಕೊಂಡು ಇವನಾರವ ಎಂದೆನಿಸದೆ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ರೀತಿಯೊಳಗ ಎಲ್ಲರೂ ಪೂಜಿಸುವಂತಹ ಬಸವಣ್ಣವರ ನೇತೃತ್ವದೊಳಗೆ ಜರುಗಿರುವಂತಹ ಆ ಒಂದು ಕಲ್ಯಾಣದ ಶರಣರ ಚಳವಳಿ ಏನಿದಲ್ಲ ಮತ್ತೆ 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 ನಾವು ನೆನಪಿಸಿಕೊಳ್ಬೇಕು. ಕಾರಣ ಏನಂತಂದ್ರೆ ಈಗ ಉಂಟಾಗ್ತಾ ಇರುವಂತಹ ಎಲ್ಲ ತೊಂದರೆಗಳಿಗೆ ಸಮಾಧಾನ ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ವಚನಗಳು ಸಿಗ್ತೈತೆ. ಅಂತಹ ವಚನಗಳು 900 ವರ್ಷಗಳಾದರೂ ಸಹ ನಿತ್ಯ ನಿರಂತರವಾಗಿರುವಂತಹ ವಿಚಾರಗಳನ್ನು ಹೊಂದಿದವು ಅನ್ನೋದೇ ಇವತ್ತು ಜಗತ್ತು ಬೆರಗಾಗುವಂತ ಒಂದು ಸಂಗತಿ. ಅನೇಕ ಧಾರ್ಮಿಕ ಗ್ರಂಥಗಳು ಈಗಾಗಲೇ ಔಟ್ಡೇಟೆಡ್ ಆಗಿಬಿಟ್ಟಿದವು. ಕೆಲವು ಧರ್ಮ ಗ್ರಂಥಗಳಂತೂ ಭೂಮಿನೇ ಕೇಂದ್ರ, ಭೂಮಿ ಸುತ್ತಲೂ ಸೂರ್ಯ ಸುತ್ತಾವು, ಭೂಮಿ ಚಪ್ಪಟೆಯಾಗಿದೆ, ಮ್ಯಾಲೆ ಸ್ವರ್ಗ ಕೆಳಗ ನರಕ, ಈ ಭೂಮಿಯನ್ನ ಆಮೆಗಳು ಎತ್ತಿಡ್ದಾವು ಆನೆ ಎತ್ತಿಡ್ದಾವು ಅನ್ನುವಂತ ಎಲ್ಲಾ ಧರ್ಮ ಗ್ರಂಥಗಳು ಇವತ್ತು ಔಟ್ಡೇಟೆಡ್ ಆಗಿ ಹೋಗ್ಬಿಟ್ಟಾವು. ಆದ್ರೆ ವಚನಗಳು ಬಂದಂತಹ ಯಾವುದೇ ವಿಚಾರವೂ ಸಹ ಅದು ಔಟ್ಡೇಟೆಡ್ ಆಗೇ ಇಲ್ಲ. ಅದು ಇನ್ನೂ ಹೊಸ ವಿಚಾರಗಳಿಗೆ ಅದು ತೆರೆಕೊಳ್ತಾ ಇದೆ. ವಿಜ್ಞಾನ ಮುಂದುವರೆದಂತಹ ವಿಜ್ಞಾನದ ಸಂಶೋಧನೆಗಳೆಲ್ಲವೂ ಸಹ ವಚನದೊಳಗೆ ಕಾಣಿಸ್ತಾವಪ್ಪ ಅಂತಂದ್ರ ವಚನಗಳು ನಿತ್ಯ ನಿರಂತರ ನೂತನವಾಗಿರುವಂತಹ ವಿಚಾರಗಳನ್ನು ಹೊಂದಿದ್ದವು ಅನ್ನುವಂಥ ಅಭಿಮಾನವನ್ನು ನಾವು ಪಡಬೇಕು. ಅದಕ್ಕೋಸ್ಕರವಾಗಿ ವಚನಗಳನ್ನ ನಾವು ಹೆಚ್ಚು ಜನರಿಗೆ ತಲುಪಿಸುವುದರ ಮೂಲಕವಾಗಿ ವಚನಕಾರರ ವೈಚಾರಿಕ ಪ್ರಜ್ಞೆ ಮತ್ತು ವೈಚಾರಿಕ ಚಿಂತನೆಗಳು ನಿತ್ಯ ನಿರಂತರ ನೂತನ ಅದಾವು ಅನ್ನೋದಕ್ಕ ಸಾಕ್ಷಿ ಇವತ್ತು ಅನೇಕ ವಿಜ್ಞಾನಿಗಳಾಗಿರ್ಬೋದು, ಅನೇಕ ಜನ ದಾರ್ಶನಿಕರಾಗಿರ್ಬೋದು ವಚನಗಳ ಕಡೆಗೆ ಮರಳುತ್ತಾ ಇದ್ದಾರೆ. ಅದನ್ನ ನಮ್ಮ ಮಹಾಮನೆಯ ಮೂಲಕವಾಗಿ ನಾವು ತಮಗೆಲ್ಲ ತಲುಪಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಅದರ ನಿಟ್ಟಿನೊಳಗಡೆ 12ನೇ ಶತಮಾನದ ಒಬ್ಬ ಪೂಜ್ಯ ಶರಣೆ ಅಕ್ಕಮ್ಮನವರ ಕುರಿತಾಗಿ ತಮ್ಮೆದುರಿಗೆ ಅವರ ಜೀವನ ಸಾಧನೆಗಳು, ವಚನಗಳು, ಅವರ ವಚನದ ಮುಖ್ಯ ಆಶಯ ಏನು ಅನ್ನೋದ್ರ ಕುರಿತಾಗಿ ನಾನು ತಮ್ಮೆದುರಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 12ನೇ ಶತಮಾನ ಅಂದ ತಕ್ಷಣ ನಮಗೆ ಕೇವಲ ಕಲ್ಯಾಣ ಮಾತ್ರ ನೆನಪಾಗ್ತದೆ. ಯಾಕಂತಂದ್ರೆ ಅದು ನಿಜವಾಗೂ ಹೆಸರಿಗೆ ತಕ್ಕಾಗಿ ಭೂಮಿ ಮೇಲೆ ಕಲ್ಯಾಣವಾಗಿರುವಂತ ಒಂದು ರಾಜ್ಯ ಇತ್ತು. ಯಾವ ಮಟ್ಟಕ್ಕೆ ಅಲ್ಲಿಗೆ ಜನ ಸೆಳಿತಾ ಇತ್ತು ಕಲ್ಯಾಣ ಅಂತಂದ್ರೆ ತಮ್ಗೆ ಗೊತ್ತಿದೆ. ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ರು. ಬಂದಂತವರೆಲ್ಲರೂ ಸಹ ಬಸವಣ್ಣವರ ಸಂಪರ್ಕಕ್ಕೆ ಬಂದ ಮೇಲೆ ಶರಣರೇ ಆಗಿ ಹೋಗ್ತಿದ್ರು. ಒಂದು ಸ್ವಲ್ಪ ನಾವು 12ನೇ ಶತಮಾನದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು, ನಮಗೆ 770 ಅಮರ ಗಣಗಳು ಸಿಗ್ತಾರೆ. ಹಾಗೆ ಲಕ್ಷದ ಮೇಲೆ 90,000 ಜನ ಪ್ರತಿನಿತ್ಯ ಸೇರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಷ್ಟು ಜನ ಸೇರಿ ವಚನಗಳನ್ನ ಸುಮಾರು 250 ವಚನಕಾರರು ವಚನಗಳು ಬರೆದಿದ್ದು ಇವತ್ತು ನಮಗೆ ಲಭ್ಯ ಇದೆ. ಹೆಚ್ಚಿಗೆ ಬರೆದಿರಬಹುದು, ನಾಶ ಹೊಂದಿರಬಹುದು.
ಈ 2,500 ವಚನಕಾರರೊಳಗಡೆ 36 ಜನ ಶರಣೆಯರ ವಚನಗಳು ನಮ್ಗೆ ಸಿಗ್ತಾವು ಅಂತಂದ್ರೆ ಅದು ಸಾಮಾನ್ಯ ವಿಷಯ ಏನಲ್ಲ. ಒಬ್ಬ ಮಹಿಳೆ ಮನೆಯಿಂದ ಹೊರಗೆ ಬರೋದಕ್ಕೆ ಆಗದೆ ಇರುವಂತ ಆ ಸಂದರ್ಭದಲ್ಲಿ ಮನೆಯಿಂದ ಹೊರಬಂದು ಪುರುಷರ ಜ್ಞಾನದ ಸಾಗರದಲ್ಲಿ ಎದ್ದು ನಿಂತು ಆಧ್ಯಾತ್ಮಿಕ ವಿಚಾರಗಳನ್ನ ನಿರ್ಭಯೆಯಿಂದ ಹೇಳ್ಕೊಳ್ಳುವಂತಹ ಒಂದು ವಾತಾವರಣ ಏನಿತ್ತಲ್ಲ, ಅನುಭವ ಮಂಟಪ, ನಿಜಕ್ಕೂ ಸಹ ಇವತ್ತಿಗೆ ಕೆಲವು ಜನಕ್ಕೆ ನಂಬಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗೂ ಮಾತಾಡಿದಾರೆ ಹೆಣ್ಮಕ್ಳು. ಯಾಕಂದ್ರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಮತ್ತು 12ನೇ ಶತಮಾನದ ನಂತರ ಕೇವಲ ಆ ಒಂದು ಕಾಲಘಟ್ಟದಲ್ಲಿ ಮಾತ್ರ ಮಹಿಳೆಯರು ತಮ್ಮದೇ ಆದಂತಹ ವಿಚಾರಗಳನ್ನ ಹಂಚಿಕೊಂಡರು. 12ನೇ ಶತಮಾನದ ನಂತರ ಮುಗಿದು ಹೊತ್ತು ಮತ್ತೆ ಯಾವ ಮಹಿಳೆಯೂ ವಚನಕಾರ್ತಿ ಆಗಲಿಲ್ಲ. ಯಾವ ಮಹಿಳೆಯೂ ಯಾವ ಮಠಕ್ಕೆ ಪೀಠಾಧಿಪತಿ ಆಗಲಿಲ್ಲ. ಯಾವ ಮಹಿಳೆಯೂ ಸಹ ಸ್ವತಂತ್ರವಾಗಿ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಬರಲಿಲ್ಲ. ನಾವಿಲ್ಲಿ ಐತಿಹಾಸಿಕ ದುರಂತ ಗಮನಿಸಬೇಕು. 12ನೇ ಶತಮಾನದಾಗ ಮಾತ್ರ 36 ಜನ ವಚನಕಾರ್ತಿಯರು ಸಿಗ್ತಾರೆ. ಎಂತಿಂತ ವಚನಕಾರ್ತಿಯರು ಅಂತಂದ್ರೆ ಇವನ್ ಅಲ್ಲಮ ಪ್ರಭುಗಳೇ ಅಕ್ಕಮಹಾದೇವಿಯವರಿಗೆ ಶರಣ ಹೋಗ್ತಾರೆ. ಬಸವಣ್ಣವರು ಸಹ ಜಗದ ತಾಯಿ ಅಂತ ಕರೀತಾರೆ. ಚನ್ನಬಸವಣ್ಣವರು ಅಂತೂ ನೆರಳಿಲ್ಲ ಅನ್ನುವಂತ ಮಟ್ಟಕ್ಕೆ ಅಕ್ಕಮಹಾದೇವಿಯನ್ನು ಹೊಗಳ್ತಾರೆ. ಅಕ್ಕಮಹಾದೇವಿಯವರ ಸಮಸಮನಾಗಿ ಲಿಂಗಮ್ಮ ತಾಯಿಯವರಿದ್ರು. ಹಡಪದ ಅಪ್ಪಣ್ಣ ಪುಣ್ಯಶ್ರೀ ಲಿಂಗಮ್ಮ ತಾಯಿಯವರು, ನೀಲಮ್ಮ ತಾಯಿಯವರು, ಗಂಗಾಂಬಿಕೆಯವರು, ಆಯ್ದಕ್ಕಿ ಲಕ್ಕಮ್ಮನವರು, ಮಸಣಮ್ಮನವರು, ಎಂತಿಂತ ವಚನಕಾರ್ತಿಯವರು ವಚನಗಳನ್ನು ನಾವು ನೋಡ್ತಾ ಹೋದ್ರೆ ಇಷ್ಟೊಂದು ಗಟ್ಟಿತನ ಹೇಗೆ ಬಂತು ಅವರಿಗೆ. ಇವತ್ತು ನಾವು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿವಿ, ಸ್ವತಂತ್ರ ಬಂದೈತಿ, ಪುರುಷರಿಗೆ ಸರಿಸಮಾನ ಅದಾರ ಅಂತಂದ್ರೂ ಸಹ ಮನೆಯೊಳಗಡೆ ಏನಾದ್ರೂ ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಹೆಣ್ಮಕ್ಳು ಕೇಳೋದೇ ಇಲ್ಲ. ಈ ಕಾಲಘಟ್ಟದಲ್ಲಿನೇ ನಾವು ಕೇಳೋದಿಲ್ಲ. 12ನೇ ಶತಮಾನದೊಳಗಡೆ ಅಕ್ಕಮ್ಮನವರು ಅಂತವ್ರು ಯಾವ ಮಟ್ಟಕ್ಕೆ ಪುರುಷರಿಗೆ ತಿದ್ದಿ ಬುದ್ಧಿ ಹೇಳಿದ್ರು ಅಂತಂದ್ರೆ ವಚನವನ್ನು ನೋಡಿದ್ರೆ ಗೊತ್ತಾಗ್ತೈತೆ. ಐದಕ್ಕಿ ಲಕ್ಕಮ್ಮ ಅಂತೂ ತನ್ನ ಪತಿದೇವನಿಗೆ ಕಾಯಕಕ್ಕೆ ಮಹತ್ವವನ್ನು ತಿಳಿಸ್ಕೊಟ್ಟು ಅನುಭವ ಮಂಟಪದಾಗ ಬಂದು ಎಚ್ಚರಿಸ್ತಾರ. ಅವ್ರು ಏನ್ ಪುರಾಣ ಪ್ರವಚನ ಕೇಳ್ಕೊತ ಕೂತೀರಿ, ಕಾಯಕಕ್ಕೆ ಟೈಮ್ ಆಗಿತ್ತು ಹೋಗ್ರಿ ಅಂತೇಳಿ. ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ರೆ ಮಹಿಳೆಯರಿಗೆ ಏನಾದ್ರೂ ಸಾಧಿಸಬಹುದು ಅನ್ನೋದನ್ನ 12ನೇ ಶತಮಾನದಲ್ಲಿ ಪ್ರಾಯೋಗಿಕವಾಗಿ ಬಸವಣ್ಣವರು ಮಾಡಿ ತೋರಿಸಿದ್ರು. ಇಂತಹ ಒಂದು ಒಳಗಡೆ ಎಂತೆಂತ ಮಹಿಳೆಯರು ಬಂದರು ನೋಡ್ರಿ. ಅಕ್ಕಮಹಾದೇವಿಯವರು ಅತ್ಯಂತ ಕಿರಿಯ ವಯಸ್ಸಿನೊಳಗಡೆ ಇರುವಂತ ಒಬ್ಬ ಮಹಿಳೆ ಇಡೀ ಶರಣ ಸಂಕುಲಕ್ಕೆ ಅಕ್ಕ ಆಗ್ತಾಳೆ, ಹಿರಿಯಕ್ಕೆ ಆಗ್ತಾಳೆ ಜ್ಞಾನದಿಂದ. ಹಾಗೇನೆ ಕಾಶ್ಮೀರದಿಂದ ಬರ್ತಾರೆ ಮೋಳಗಿ ಮಾರಾಯನವರು, ಅವರು ಧರ್ಮಪತ್ನಿ, ಅವರು ಸಹ ರಾಜ್ಯವನ್ನೇ ತ್ಯಾಗ ಮಾಡಿ ಬರ್ತಾರೆ. ಇವತ್ತೇನಾದ್ರೂ ಮನೆಯೊಳಗಡೆ ಏನಾದ್ರೂ ಆರ್ಥಿಕವಾಗಿ ಹಾನಿ ಆಗ್ತಿತ್ತಪ್ಪ ಅಂದ್ರೆ ಪುರುಷನಿಗೆ ಮಹಿಳೆ ಹಿಂದ್ ಜಗ್ಗಿ ಯಾರಿಗಾದ್ರೂ ಒಂದು 10 ರೂಪಾಯಿ ದಾನ ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ, 2 ರೂಪಾಯಿ ಕೊಡ್ರಿ ಅಂತ ಹೇಳುವಂತ ಕಾಲದಲ್ಲಿ ಇಡೀ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿ ಬಂದಂತ ರಾಜನಿಂದ ಹಿಂದ್ಗಡೆ ಬಂದು ಕಲ್ಯಾಣದಲ್ಲಿ ಒಂದು ಸರ್ತಿ ರಾಜಗೆ ಮಾರಾಯನವ್ರಿಗೆ ಬಂಗಾರದ ನಾಣ್ಯ ಕಾಣಿಸ್ತದೆ. ಅದನ್ನ ಕಾಲಿಲೆ ಮಣ್ಣು ಮುಚ್ಚಿ ಮುಂದೆ ಹೋಗ್ತಾರೆ. ಹಿಂದೆ ಬಂದಂತ ಅವ್ರು ಮಡದಿ ಕೇಳ್ತಾರೆ, ಏನೋ ಮುಚ್ಚಿದ್ರಲ್ಲ ಅಂತೇಳಿ. ಇಲ್ಲ, ಒಂದು ಬಂಗಾರದ ನಾಣ್ಯ ಇತ್ತು, ಅದು ಮುಚ್ಚಿದೆ, ಮತ್ ನಿನ್ ಮನಸ್ಸು ಆ ಕಡೆ ಹೋಗ್ಬಾರ್ದು ಅಂತೇಳಿ. ಅವಾಗ ಅವಳು ಅಂತಾಳೆ, ಬಂಡೆ ಬಂಡಾರ ಇದ್ರೇನು ಅವನ್ನೆಲ್ಲ ಬಿಟ್ಟು ಬಂದಂತವ್ರು ನನಗೆ ಇದ್ರ ಬಗ್ಗೆ ಇನ್ನೂ ವ್ಯಾಮೋಹ ಐತೇನ್ರಿ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಈ ಮಟ್ಟಕ್ಕೆ ಮಹಿಳೆಯರು ಕಲ್ಯಾಣದಾಗಿದ್ರು. ಕಸ ಗುಡಿಸುವಂತ ಸತ್ಯಕ್ಕ ನಾನು ಕಸ ಗುಡಿಸ್ತಾ ಇರ್ಬೇಕಾದ್ರೆ ದಾರಿ ಒಳಗಡೆ ಹೊನ್ನು ವಸ್ತ್ರ ಬಿದ್ದಿದ್ರ ಕೈಲೆ ಸಹ ಮುಟ್ಟಲ್ಲ ಅಂತ ಹೇಳ್ತಾಳೆ. ನಾನು ಕೈಲೆ ಸಹ ಮುಟ್ಟಿದ್ರೆ ನಿಮ್ಮ ಆಣೆ ಅಂತ ಹೇಳ್ತಾಳೆ. ಹೀಗೆ ಅನೇಕ ಜನ ಶರಣೆಯರ ಜೀವನ ಚರಿತ್ರೆಯನ್ನು ನಾವು ಗಮನಿಸಿದಾಗ ಒಂದು ಅಂಶ ನಮಗೆ ಗೊತ್ತಾಗ್ತೈತಿ. ಏನಪ್ಪಾ ಅಂತಂದ್ರೆ ಪುರುಷನಿಗೆ ಸಮಸಮನಾಗಿ ನಿಲ್ಲುವಂತಹ ಸಾಮರ್ಥ್ಯವನ್ನ ಮಹಿಳೆಯರಿಗೆ ನಾವು ಕೊಟ್ರೆ ಸಾಧಿಸಿ ತೋರಿಸ್ತಾರೋ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಪುರುಷ ಮತ್ತು ಸ್ತ್ರೀ ಅನ್ನುವ ಭೇದನೇ ಇದ್ದಿದ್ದಿಲ್ಲ ಕಲ್ಯಾಣದಲ್ಲಿ. ಇವತ್ತು ಗಾಂಧೀಜಿಯವರು ಹೇಳ್ತಾರೆ, ಸ್ವತಂತ್ರ ಸಿಕ್ಕೈತೆ ಅಂತ ನಾವು ಯಾವಾಗ ಅನ್ಕೋತೀವಿ ಅಂದ್ರೆ ರಾತ್ರಿ 12ಕ್ಕೆ ಒಬ್ಬ ಮಹಿಳೆ ನಿರ್ಭಿಡೆಯಾಗಿ ಬಜಾರ್ದೊಳಗೆ ಅಡ್ಡಾಡ್ಕೊಂಡು ತನ್ನ ಮನೆಗೆ ಹೋಗ್ತಾಳಲ್ಲ, ಅವಾಗ ಅದು ಸ್ವತಂತ್ರ ಸಿಕ್ಕಾಗ ಅಂತ ಹೇಳ್ತಾರೆ. ಈ ಕಲ್ಯಾಣದಾಗ ಯಾವಾಗ 900 ವರ್ಷಗಳಿಂದ ಆರಾಮ್ಸರಿ ಅಡ್ಡಾಡ್ಬಿಟ್ರು. ಎಷ್ಟು ಫ್ರೀ ಆಗಿದ್ರು ಅಂತಂದ್ರೆ ನಿಮಗೆ ವಿಚಿತ್ರ ಅನಿಸುತ್ತೆ. ಅವ್ರಿಗೆ ಹೇಳ್ತಾರ, ಅವರು ನಾ ಪುರುಷನೆಲ್ಲ ಆಗೋದು ನನಗೆ
ಬಸವನ, ಸ್ತ್ರೀ ಎನ್ನಲಾಗದು ಮಡದಿ ಎನ್ನಲಾಗದು ನನಗೆ ಅಂತ ಹೇಳ್ತಾರೆ. ಅಂದ್ರೆ ಗಂಡು ಹೆಣ್ಣು ಭೇದನೆ ಇಟ್ಟಿದ್ದಿಲ್ಲ ಅವರಿಗೆ. ಆ ಮಟ್ಟಕ್ಕೆ ಸಮಸಮವಾದಂತಹ ಒಂದು ಸ್ಥಾನವನ್ನ ಬಸವಾದಿ ಶರಣರು ಕೊಟ್ಟಿದ್ರು. ಹೀಗೆ ಬಂದಂತಹ 36 ಜನ ವಚನಕಾರ್ತಿಯರು ಅವ್ರು ಬರೆದಂತಹ ವಚನಗಳ ಸಂಖ್ಯೆ 1360 ವಚನಗಳು. ಇವುಗಳೊಳಗಡೆ 154 ವಚನಗಳು ಇವತ್ತಿನ ವಚನಕಾರ್ತಿಯಾಗಿರುತ್ತ ಅಕ್ಕಮ್ಮನವರು ಬರೀತಾರೆ. ಅವರ ಜೀವನ ಚರಿತ್ರೆ ಬಗ್ಗೆ ಯಾವುದೇ ಉಲ್ಲೇಖಗಳು ಲಭ್ಯ ಆಗ್ತಾ ಇಲ್ಲ. ಅದು ಸಾಮಾನ್ಯ. ಅವರು ಮದುವೆ ಆಗಿದ್ರೋ ಆಗಿಲ್ಲವೋ, ಯಾವ ಪ್ರದೇಶದಿಂದ ಬಂದ್ರು, ಇವುಗಳೆಲ್ಲ ಬಗ್ಗೆ ನಾವು ವಚನಕಾರರ ಜೀವನ ಚರಿತ್ರೆಯನ್ನು ಕಟ್ಕೊಡ್ಬೇಕಾದ್ರೆ ಅವ್ರ ಸಮಗ್ರ ವಚನಗಳನ್ನು ಓದಿದಾಗ ಎಲ್ಲೋ ಒಂದ್ ಕಡೆ ಅವ್ರ ಕ್ಲೂ ಸಿಗ್ತಾವ. ಈ ಕ್ಲೂ ಮೇಲೆನೆ ಆ ವಚನಕಾರರು ಇಂಥ ಒಂದು ಪ್ರದೇಶದಾಗಿದ್ದವರು, ಇಂಥ ವೃತ್ತಿಯೊಳಗಿದ್ದವರು ಅನ್ನುವಂಥದ್ದು ಹೇಳೋದಾಗುತ್ತೆ. ಮೋಳಿಗೆ ಮಾರಯ್ಯನವರು ಹೆಸರಿನಲ್ಲಿ ಹೇಳ್ತೀವಿ, ಕಟ್ಗಿ ಕಡಿಗೆ ಕಾಯಕ ಮಾಡ್ತಿದ್ರು ಅಂತ ಹೇಳಿ ಅವ್ರ ಕಾಯಕ ಮೋಳಿಗೆ ಅಂತ ಹೇಳ್ತೀವಿ. ಅಡಪದ ಅಪ್ಪಣ್ಣವ್ರದ್ದು ಅಡಪದ ಕಾಯಕವನ್ನು ಮಾಡ್ತಾ ಇದ್ರು. ಆಯ್ದಕ್ಕಿ ಲಕ್ಕಮ್ಮನವರು ಆಯುಧ ಕೆಲಸದ ಮೇಲೆ ಹೋಗ್ತಾ ಇದ್ರು. ಹಾಗೆ ಅವರವರ ವಿಶೇಷಣಗಳು ಅವರ ಕಾಯಕದ ಮೇಲೆ ಬರ್ತಾವ. ನೋಡ್ರಿ, ಇವತ್ತು ನಾವು ನಮ್ಮ ಕಾಯಕವನ್ನ ಹೇಳ್ಕೊಳ್ಳೋದಕ್ಕೆ ಕೀಳರಿಮೆ ಪಡ್ಕೊಳ್ತೀವಿ. ನಾವು ಪಡೆದಿರುವಂತ ಹುದ್ದೆಯನ್ನ ನಮ್ಮ ಹೆಸರಿನ ಮುಂದೆ ಬರಿತೀವಿ ನಾವು. ಹೌದಾ? ಹೆಸರು ಬರೋದು ಮುಂದೆ MSc, M.Ed, PhD ಅಂತೆಲ್ಲ ಬರ್ಕೊತೀವಿ. ಆದ್ರೆ ನಮ್ಮದು ಕಾಯಕ ಏನಂತಲ್ಲ ಅದನ್ನ ಮುಂದೆ ಬರೀದಿಲ್ಲ ನಾವು. ಆದ್ರೆ ಅವ್ರು ತಮ್ಮ ಕಾಯಕವನ್ನು ಮುಂದೆ ಬರ್ಕೊಂಡಾರ. ಅವ್ರು ಹಾಗೆ ಬರ್ಕೊಂಡಿರುವಂತ ಕಾಯಕ ನಿಷ್ಠೆಯನ್ನ ತೋರಿಸುವಂತ ಅವರು ವಚನದೊಳಗಡೆ ಸಮಗ್ರವಾಗಿ ನಾವು 36 ಜನ ವಚನಕಾರ್ತಿರನ್ನ ವಚನಗಳನ್ನು ನೋಡಿದಾಗ ನಮಗೂ ಒಂದು ಅಂಶ ಎದ್ದು ಬರ್ತದೆ. ಅದು ಏನಪ್ಪಾ ಅಂದ್ರ ವೃತ, ನಿಯಮ, ಆಚಾರ. ಇವರೆಲ್ಲಾ ವಚನಕಾರ್ತಿಯರು ಇದನ್ನೇ ಹೇಳ್ತಾರೆ. ಬಹಳಷ್ಟು ವಚನಕಾರ್ತಿಯರು, ಕೆಲವಷ್ಟು ವಚನಕಾರ್ತಿಯರಂತೂ ಅಡಪದ ಶ್ರೀ ಲಿಂಗಮ್ಮನವರಂತವರು ಅನುಭವದ ಉತ್ತಮ ಬಗ್ಗೆ ಮಾತಾಡ್ತಾರ. ಅಲ್ಲಮ ಪ್ರಭುಗಳ ಜ್ಞಾನದ ಮಟ್ಟಕ್ಕೆ ಸಮವಾದ ಇರುವಂತಹ ಒಂದು ವಿಚಾರವನ್ನ ನಾವು ಅಕ್ಕ ಮಹಾದೇವಿಯವರದಾಗಿರ್ಬೋದು, ಆಮೇಲೆ ಅಡಪದ ಶ್ರೀ ಲಿಂಗಮ್ಮನವರ ವಚನದಾಗ ಆಗಿರ್ಬೋದು, ಮೂಳಿಗೆ ಮಾರಯ್ಯನವರ ಪತ್ನಿ ಮಾರಮ್ಮ ಮಹಾದೇವಿಯವರ ವಚನದಾಗ ನಾವು ಕಾಣುತ್ತೀವಿ. ಇಲ್ಲಿ ಅನೇಕ ಜನ ಶರಣೆಯರು ಅವರು ಸಮಗ್ರವಾದಂತಹ ವಚನಗಳು ಎಷ್ಟು ಬರ್ತಿದ್ರೋ ಗೊತ್ತಿಲ್ಲ, ಲಭ್ಯವಾಗಿರುವಂತಹ ವಚನಗಳೊಳಗ ಸಿಕ್ಕಂತ ವಚನಗಳೊಳಗ ಅವರು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ವಚನವನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಇವರ ವೃತ್ತಿಯನ್ನ ನಾನು ಹೇಳಿದೆ ಈಗಾಗಲೇ. ಆ ವೃತ್ತಿಗೆ ಸಂಬಂಧಪಟ್ಟಂಗೆ ತಮ್ಮದೇ ಆದಂತಹ ಒಂದು ವಚನದೊಳಗ ಅವರು ಹೇಳ್ತಾರ. ಇಲ್ಲಿ ಹೇಳ್ಕೊತಾರ ಅವರು, ಆಚಾರ ತಪ್ಪಿದಲ್ಲಿ ಪ್ರಾಯಶ್ಚಿತ್ತ ಉಂಟೆಂಬ ಅನಾಚಾರಿಗಳ ಮುಖವನ್ನು ನೋಡಬಹುದೇ? ಆಚಾರ ಒಟ್ಟದು ವನ್ನೆ ಮೊತ್ತದ ಮಡಿಕೆಯೇ, ಸಂತೆಯ ವ್ಯವಹಾರವೇ, ಜೂಚಿನ ಮಾತೆ, ವೇಷೆಯ ಸತ್ಯವೇ, ಪೂಸರದ ಹೂ ಮಾಚವೇ, ಇಂತಿ ಋತವ ನಿಹಿತವ ತಿಳಿದಲ್ಲಿ ಇಷ್ಟ ಬಾಹ್ಯವ ವ್ರತ ಭ್ರಷ್ಟರ ಸರ್ವ ಪ್ರಮತರಲ್ಲಿ ಅಲ್ಲ ಎಂದವನ ನಾನರಿತು ಕೂಡಿದನಾದಡೆ ಅರಿಯದೆ ಕೂಡಿ ಮತ್ತರಿದಡೆ ಆ ತನುವ ಬಿಡದಿದ್ದಡೆ ಎನಗದೇ ಭಂಗ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ತಪ್ಪಿದಡೆ ಹೊರಗೆಂದು ಮತ್ತೆ ಕೂಡಿಕೊಳ್ಳೆ. ಇಲ್ಲಿ ಅವ್ರು ಹೇಳ್ತಾರ, ಅವರು ವ್ರತಭ್ರಷ್ಟರು ಯಾರಾದ್ರೂ ಇದ್ರೆ ಅವ್ರಿಗೆ ನಾನು ನನ್ನ ಮನೆಯೊಳಗಡೆ ಪ್ರವೇಶವನ್ನ ನೀಡ್ತಾ ಇದ್ದಿಲ್ಲ. ಗೊತ್ತಾಗಲಾರ್ದ ಏನಾದ್ರು ಪ್ರವೇಶ ಮಾಡಿದ್ದೆ ಆಗಿತ್ತಂದ್ರೆ ಅವ್ರ ವ್ರತಭ್ರಷ್ಟರು ಅಂತ ಒಂದ್ಸರ್ತಿ ಗೊತ್ತಾದ್ರೆ ಮುಂದೆ ಅವ್ರ ಜೊತೆಗೆ ನಾನು ಸಂಪರ್ಕವನ್ನು ಬೆಳೆಸುವುದಿಲ್ಲ ಅನ್ನುವಂತ ಮಟ್ಟಕ್ಕೆ ಇಲ್ಲಿ ಹೇಳುವಂತ ವಿಚಾರದೊಳಗಡೆ ಕಾಯಕಕ್ಕ ಎಷ್ಟು ನಿಷ್ಠೆಯಿಂದ ಅವ್ರು ಇದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಒಂದು ವಚನದ ಜೊತೆಗೆ ಅನೇಕ ವಚನದೊಳಗ ವ್ರತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಕೊಡ್ತಾರೆ. ಇವತ್ತು ನಾವು ಎಲ್ಲ ಬಹಳಷ್ಟು ಕಡೆ ವ್ರತದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋರು ಮಹಿಳೆಯರೇ. ಪುರುಷರು ಯಾರು ಯಾವ್ದು ವ್ರತ ಮಾಡೋದಿಲ್ಲ. ಇವನ್ ವಾರದಾಗ 6 ದಿವಸನೂ ಯಾವ್ದಾದ್ರು ಒಂದ್ ದಿವಸಕ್ಕೆ ಉಪವಾಸ ಮಾಡೋರು ಯಾರಾದ್ರೂ ಇದ್ರೆ ಮಹಿಳೆಯರೇ ಮಾಡ್ತಾರೆ. ಅವ್ರು ಉಪವಾಸ ಮಾಡ್ತಾರೆ ಅಂತ ನಮ್ಮನೇನು ಉಪವಾಸ ಕೊಡೋಲ್ಲ ಅವರು. ಆದ್ರೆ ವ್ರತದ ಬಗ್ಗೆ ಹೆಚ್ಚು ಕಾಳಜಿ ಅಥವಾ ವ್ರತದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇರೋರು ಮಹಿಳೆಯರು. ಯಾಕೆ ಹಾಗೆ ಸ್ವಲ್ಪ ನಾವು ವಿಚಾರ ಮಾಡ್ಬೇಕಲ್ಲ. ಈಗ ನೋಡಿ, ನೆಕ್ಸ್ಟ್ ಶ್ರಾವಣ ಬಂತಪ್ಪ ಅಂದ್ರೆ ಒಂದಿಷ್ಟು ವೃತ್ತಗಳು ಸ್ಟಾರ್ಟ್ ಆಗ್ತಾವು, ಮಳೆಗಾಲದಾಗ ಒಂದಿಷ್ಟು ವೃತ್ತಗಳು ಸ್ಟಾರ್ಟ್ ಆಗ್ತಾವು. ಅವೆಲ್ಲ ವೃತ್ತಗಳನ್ನ ಮಾಡೋದ್ರ ಉದ್ದೇಶ ಏನು? ಪುರುಷರು ಬಿಟ್ಟು ಮಹಿಳೆಯರು ಯಾಕೆ ಮಾಡ್ತಾರೆ? ಪುರುಷರು ಒಂದು ಕಡೆ ನಾವು ಒಂದು ಗಮನಿಸಬೇಕು. ನಮ್ಮ ಭಾರತೀಯ ಪರಂಪರೆ ಒಳಗಡೆ ಅನೇಕ ಜನ ಋಷಿಗಳನ್ನ ಕಾಣಿಸ್ತೀವಿ. ಋಷಿಣಿಯರಂತ ಏನಾದ್ರು ಎಲ್ಲಾದ್ರೂ ಯಾರು ಇಲ್ಲ. ಕಾರಣ ಯಾಗಾಗಿತ್ತು ಅಂದ್ರೆ ಮಹಿಳೆಯರಿಗೆ ಆಧ್ಯಾತ್ಮವನ್ನ ಹೊರಗಿಡಲಾಗಿತ್ತು.
ಮಹಿಳೆಯರನ್ನ ಆಧ್ಯಾತ್ಮದಿಂದ ದೂರೀಕರಿಸಲಾಗಿತ್ತು. ಎಷ್ಟು ವಿಚಿತ್ರ ಅಂತಂದ್ರೆ ಮಹಿಳೆ ಅಂದ್ರೆ ಮಾಯೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ನಮ್ಮ ವಚನಕಾರ್ತಿಯರು ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಮಾಯೆ ಅಲ್ಲ, ಆ ಮನದ ಮುಂದಣ ಆಶೆಯೇ ಮಾಯೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಕೀಳವಾಗಿ ಕಂಡಂತಹ ನಮ್ಮ ದರ್ಶನದ ಪರಂಪರೆ ಒಳಗಡೆ ಮೊಟ್ಟ ಮೊದಲ ಬಾರಿಗೆ ಹೆಣ್ಮಕ್ಳಿಗೆ ಸ್ವತಂತ್ರ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಬಸವಣ್ಣ. ಆ ಕಾರಣಕ್ಕಾಗಿ ನಮ್ ಟೋಟಲಿ ಈ ಮಹಿಳಾ ಜಗತ್ತು ಬಸವಣ್ಣವ್ರಿಗೆ ಎಷ್ಟು ಋಣಿಯಾಗಿರ್ಬೇಕಪ್ಪ ಅಂದ್ರೆ ಎದ್ರ ಬಸವ, ಕುಂತ್ರ ಬಸವ, ನಿಂತ್ರ ಬಸವ ಅನ್ಬೇಕು. ಯಾಕಂದ್ರೆ ಒಬ್ಬ ದಾರ್ಶನಿಕ ಒಂದು ಹೆಣ್ಣಿಗಾಗಿ ಮೊಟ್ಟ ಮೊದಲಿಗೆ ಮನೆಯನ್ನು ತೊರೆದಂತ ಬಸವಣ್ಣವರು ತನ್ನ ಅಕ್ಕನಿಗಿರ್ಲಾರ್ದಂತ ಜನವಾರ ನನಗೆ ಯಾಕ ಅಂತ ತಿಳ್ಕೊಂಡು ಮಹಿಳೆಯರನ್ನು ಉದ್ಧರಿಸಬೇಕು ಅಂತ ತಿಳ್ಕೊಂಡೇ ಬಾಲ್ಯದಲ್ಲಿ 6 ವರ್ಷ 8 ವರ್ಷದಲ್ಲಿರುವಂತ ಒಬ್ಬ ವ್ಯಕ್ತಿ ಮನೆ ಬಿಟ್ಟು ಬಂದು ಮಹಿಳೆಯರಿಗೆ ಇಷ್ಟು ಸ್ವತಂತ್ರ ಕೊಟ್ಟು ಆಧ್ಯಾತ್ಮಿಕ ಇಂತಹ ಚಿಂತನೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಮಹಿಳೆಯರನ್ನ ಮೇಲ್ ತಂದಂತಹ ದಾರ್ಶನಿಕರು ಯಾರಾದ್ರೂ ಇದ್ರೆ ಅದು ಬಸವಣ್ಣವ್ರು ಬಿಟ್ರೆ ಬೇರೆ ಯಾರ್ಯಾರು ಇಲ್ಲ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ಮಹಿಳೆಯರು ಅವರ ಉಸಿರೆಲ್ಲ ಬಸವನೇ ಆಗ್ಬೇಕು. ಯಾಕಂದ್ರೆ ಅವ್ರು ಏನಾದ್ರೂ ಹೋರಾಟ ಮಾಡಿ ಆ ರೀತಿಯಾದಂತಹ ಮಹಿಳೆಯರಿಗೆ ಸ್ವತಂತ್ರ ಕೊಡದೆ ಹೋಗಿದ್ರೆ ಇವತ್ತು ಮಹಿಳೆಯರು ಎಲ್ಲಿ ಇರ್ತಿದ್ರಪ್ಪ ಅಂತಂದ್ರೆ ಆ 4 ಗೋಡೆ ಮಧ್ಯದಲ್ಲಿನೇ ಇರ್ತಿದ್ರು. ಎಷ್ಟು ಕ್ರೂರವಾದಂತಹ ಒಂದು ಹಿಂಸೆಯನ್ನ ಮಹಿಳೆಯರಿಗೆ ಕೊಟ್ಟಾರ ಅಂತಂದ್ರೆ ಮಾತಾಡಕ್ ಸಹ ಭಯ ಬರ್ತದೆ. ಗಂಡ ಸತ್ರೆ ಅವನು ಅದು ಹೊಣೆ ಬರ, ಅವನು ಆಯುಷ್ಯ, ಅದು ಅವನು ಚಿತೆಯೊಳಗೆ ಜೀವಂತ ಹೆಣ್ಮಗಳು ನಾವು ಹೆಂಡತಿನ ಸುಡ್ತಿದ್ರು ಅದ್ರ ವಿಚಾರ ಮಾಡಿ ಎಂತ ಒಂದು ಘೋರವಾದಂತ ಒಂದು ಆಚರಣೆ ಇತ್ತು. ಅದಕ್ಕೂ ಮತ್ತೆ ಧರ್ಮದ ಲೇಪನ ಬೇರೆ. ಅವನ ಜೊತೆ ನೀನು ತೀರ್ಕೊಂಡ್ಬಿಟ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಅವ್ರನ್ನ ಎಷ್ಟು ಕ್ರೂರವಾಗಿ ಸತಿ ಸಹಗಮನ ಪದ್ಧತಿ ನಡೀತಿತ್ತಂದ್ರೆ ಗಂಡನ ಚಿತೆಯನ್ನ ಪೂರ್ತಿ ಇಷ್ಟು ಕಟ್ಟಿಗೆ ಹೊಟ್ಟಿರ್ತಿದ್ರು, ಅದ್ರ ಮೇಲೆ ಅವನ್ನ ಶವವನ್ನು ಮಲಗಿಸಿರ್ತಿದ್ರು. ಅದಕ್ಕೆ ಸಮ ಎತ್ತರದೊಳಗಡೆ ಒಂದು ಅಟ್ಟವನ್ನ ಕಟ್ಟಿರ್ತಿದ್ರು. ಅಟ್ಟವನ್ನ ಕಟ್ಟಿ ಅವಳಿಗೆ ಅಲ್ಲಿ ಕೂಡಿಸಿ ಅದ್ರಿಗೆ ಕಣ್ಣು ಮುಚ್ಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಳಿ ಬಟ್ಟೆ ತೊಡಿಸಿ ತಲೆ ಬೋಳಿಸಿ ಅವಳಿಗೆ ಏನಪ್ಪಾ ಅಂತಂದ್ರ ಅಲ್ಲಿ ನಡೆಯುವಂತಹದ್ದು ಏನು ಕಾಣಿಸ್ಬಾರ್ದು, ಇಲ್ಲ ಕೇಳಬೇಕು. ಆ ರೀತಿಯಾದಂತ ಅವಳನ್ನು ಕೂಡಿಸಿ ಅದರ ಮೇಲೆ ಕೂಡಿಸಿ ಸುತ್ತಲೂ ಏನಪ್ಪಾ ಅಂತಂದ್ರ ತುಪ್ಪವನ್ನ ಕಟ್ಟಿಗೆಗೆ ಚೆಲ್ಲಿ ವೇದ ಮಂತ್ರಗಳನ್ನ ಘೋಷವನ್ನ ಮಾಡಿ ಆಮೇಲೆ ಕೈ ಒಳಗೆ ದೀವುಟಿಗೆ ಹಿಡ್ಕೊಂಡು ನಿಂತಿರ್ತಿದ್ರು 4 ಕಡೆ. ಅದು ನೆಕ್ಸ್ಟ್ ಅವರು ಉರಿ ಹಚ್ಚಿದ ತಕ್ಷಣ ಆಕಿಗೆ ಏನಾದ್ರು ಜಳದಿಂದ ಹೊರ ಬರ್ತಿದ್ದಪ್ಪ ಅಂದ್ರ ತಿವುದು ಒಳಗ ಹಾಕಿ ಸುಡ್ತಿದ್ರು. ಆಕ್ರಂದ ನನಗೆ ಕೇಳಿ ನೆಕ್ಸ್ಟ್ ಮುಂದಿನ ಸಲ ಯಾರಾದ್ರೂ ಗಂಡ ಸತ್ಯಕ್ಕೆ ಆಚರಣೆ ಒಲ್ಲೆ ಅಂತ ತಿಳ್ಕೊಂಡು ಆ ಆಕ್ರಂದ ನನಗೆ ಕೇಳಬಾರ್ದು ಅಂತ ತಿಳ್ಕೊಂಡು ಡೋಲು ತಮಟೆ ಜೋರಾಗಿ ಬಾರಿಸ್ಬಿಡ್ತಿದ್ರು. ಈ ರೀತಿಯಾಗಿ ಒಂದು ಹೆಣ್ಣನ್ನ ಕೊಲೆ ಮಾಡುವಂತಹ ಸಂಪ್ರದಾಯದ ಮಧ್ಯದಲ್ಲಿ ಬಸವಣ್ಣವರು ಹೆಣ್ಮಕ್ಳಿಗೆ ಎಲ್ಲ ರೀತಿಯಾದಂತಹ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಾರ. ಎಷ್ಟು ಸ್ವಾತಂತ್ರ್ಯ ಕೊಟ್ಟಾರಪ್ಪ ಅಂತಂದ್ರೆ ನೋಡ್ರಿ, ಮಲೆಮುಡಿ ಬಂದರೆ ಹೆಣ್ಣೆಂಬರು, ಮೀಸಕಾಶಿ ಬಂದರೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಎಂತ ಮಾತು ನೋಡ್ರಿ. ಅಂದ್ರೆ ಭಿನ್ನತೆ ಅನ್ನೋದು ಇಲ್ಲೇ ಇಲ್ಲ ಆತ್ಮಕ್ಕೆ. ನಾವೆಲ್ಲ ಒಂದೇ, ನಮ್ಮೊಳಗಡೆ ಇರುವಂತ ಆತ್ಮ ಎಲ್ಲರೊಳಗಡೆ ಇರುವಂತ ಆತ್ಮನೇ ಐತಿ. ಆ ಕಾರಣಕ್ಕಾಗಿ ಗಂಡು ಹೆಣ್ಣು ಅಲ್ಲ, ಗಂಡೇ ಹೆಣ್ಣಾಗ್ಲಿ ಅನ್ನೋ ತಿಳ್ಕೊಂಡು ಶರಣ ಸತಿ ಲಿಂಗಪತಿ ಅನ್ನುವಂತ ಭಾವ ತಗೊಂಡ್ರು. ಅಂದ್ರೆ ಎಷ್ಟು ಚಿಂತನೆಯನ್ನು ಮಾಡಿ ಈ ಒಂದು ಸಿದ್ಧಾಂತವನ್ನ ನಿರೂಪಿಸಿದ್ರು. ದುರಂತ ಅಂದ್ರೆ ಇವತ್ತು ಎಲ್ಲ ನಾವು ಮಹಿಳೆಯರು ಮತ್ತೆ ನಾವು ಅದೇ ಸಂಪ್ರದಾಯಕ್ಕೆ ಹೋಗ್ತಾ ಇದ್ದೀವಿ. ಬಸವಾದಿ ಶರಣರು ಕೊಟ್ಟಂತ ಈ ವಿಚಾರಧಾರೆಗಳನ್ನ ವಿಮುಕ್ತರಾಗ್ತಾ ಇದ್ವಿ. ಇದು ದುರಂತ ಅನಿಸುತ್ತೆ. ಸ್ವಲ್ಪ ಚಿಂತನೆ ಮಾಡ್ಬೇಕು ನಾವು. ನಮಗಿಷ್ಟು ಸ್ವಾತಂತ್ರ್ಯ ಕೊಟ್ಟಂತ ಅಪ್ಪ ಬಸವಣ್ಣನವರ ವಿಚಾರಧಾರೆಗಳನ್ನ ನಾವು ಯಾಕೆ ಮರಿತಾ ಇದ್ದೀವಿ? ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ಅನ್ನೋದ್ರ ಬಗ್ಗೆ ಎಂತ ಒಂದು ತಪ್ಪು ಕಲ್ಪನೆ ಮಾಡ್ಕೊಂಡಿವಿ ಅಂದ್ರೆ ದೇವರು ಅನ್ನುವಂಥದ್ದು ಎಲ್ಲ ಹೊರಗಡೆ ಐತಿ, ಅಲ್ಲಿ ಅದ ಇಲ್ಲಿ ಅದ ಅಂತ ಹುಡುಕಾಡ್ತಾ ಹೋಗ್ತೀವಿ. ಅದು ಎಲ್ಲೆಲ್ಲೂ ಇಲ್ಲ. ದೇವರು ಅನ್ನುವಂಥದ್ದು ಅದು ಕೇವಲ ಒಂದು ಶಕ್ತಿ, ಒಂದು ಬೆಳಕು, ಒಂದು ಜ್ಞಾನ ಅಷ್ಟೇ. ಅದನ್ನು ಬಿಟ್ಟುಕೊಟ್ಟು ನಾವು ಎಲ್ಲೆಲ್ಲ ಹುಡುಕಿ ನಾವು ಬಳಲಿಕ್ಕೆ ಇಂದ ಏನಾಗ್ತೀವಪ್ಪ ಅಂದ್ರೆ ತೊಂದರೆ ಇಡಾತಿದ್ದೀವಿ. ಆ ಕಾರಣಕ್ಕಾಗಿ ನಿಮ್ಮೊಳಗಡೆ ದೇವರದಾನೆ, ನಿಮ್ಮೊಳಗಡೆ ಆ ಶಕ್ತಿ ಅದ, ನಿಮ್ಮೊಳಗಡೆ ಆ ಚೇತನ ಐತೆ ಅಂತ ಇಷ್ಟು ಸಿಂಪಲ್ ಆಗಿ ಹೇಳಿರುವಂತ ಬಸವಾದಿ ಶರಣರ ವಿಚಾರಧಾರೆಗಳು ಇವತ್ತು ನಮ್ಗೆಲ್ಲ ಬೇಡ ಆಗ್ತಾ ಇದ್ದವು. ನಮ್ಗೆ ಅವುಗಳ ಒಲವನ್ನ ಯಾವುದನ್ನ ತಪ್ಪು ಅಂತ ಹೇಳಿ ಅವತ್ತು ಬಸವಾದಿ ಶರಣರು ಹೇಳಿದ್ರು, ಇವತ್ತು ಅವೇ ನಮಗ ಸತ್ಯ ಅಂತ ತಿಳ್ಕೊಂಡು ಮತ್ತೆ ನಾವು ಮಹಿಳಾ ವಿಚಾರ ಈ ಟೋಟಲಿ ಹೆಣ್ಮಕ್ಳು ಏನಾಗ್ತಾರಪ್ಪ ಅಂದ್ರೆ ಇದರಿಂದ ವಿಮುಖರಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಂಥ ಒಂದು ವಿಚಾರಧಾರೆಗಳನ್ನ
ಇಲ್ಲಿ ಅಕ್ಕಮ್ಮನವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ, ನಾವು ಏನೇನ್ ತಪ್ಪು ಮಾಡ್ತಾ ಇದ್ವಿ, ವ್ರತ ಅಂದ್ರೆ ಎಂತ ವ್ರತ ಮಾಡ್ಬೇಕು, ಎಂತ ವಿಚಾರಗಳು ಇಟ್ಕೋಬೇಕು. ಇಲ್ಲಿ ಹೇಳ್ತಾರೆ ವ್ರತ ಅಂದ್ರೆ ಯಾವುದು? ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು, ಮೆಣಸು, ಅಡಿಕೆ, ಫಲ, ರಸ, ದ್ರವ್ಯ ಮುಂತಾದ ದ್ರವ್ಯಕ್ಕೆ ವ್ರತವೋ ಬಿಡ್ತಿರ್ತಾರೆ ನೋಡ್ರಿ. ಅಕ್ಕಿ ಬಿಟ್ಟಿವಿ ನಾವು ಅಂತಿರ್ತಾರೆ. ಯಾಕಂದು ಗೊತ್ತಿಲ್ಲ, ಹೇಳ್ಬಿಡ್ತಾರೆ. ಟಿವಿಯಾಗ ಕುಂತಿರುವಂತ ಭಯೋತ್ಪಾದಕ ಜ್ಯೋತಿಷಿಗಳು ನೋಡಿದ್ರೆ ಭಯ ಬರ್ತಿರ್ತೈತೆ. ಅದಕ್ಕೆ ನಾನು ಆ ಮಾತು ತಿಳಿಸ್ತೀನಿ. ಅವ್ರು ಹೇಳ್ತಾರೆ ಇದನ್ನ ಬಿಡಬೇಕು, ಅದನ್ನ ಬಿಡಬೇಕು, 8 ದಿವಸ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಅವು ಅರ್ಥನೇ ಇಲ್ಲ ಆಚರಣೆಗಳಿಗೆ. ಅದನ್ನ ಪ್ರಶ್ನೆ ಮಾಡಿಸೋದೇ ಇಲ್ಲ ನಾವು. ಅವ್ರು ಹೇಳ್ತಾರಲ್ಲ, ಅವ್ರು ಬಿಡ್ರಿ, ಅಕ್ಕಿ ಬಿಡ್ರಿ, ಬ್ಯಾಳಿ ಬಿಡ್ರಿ, ಬೆಲ್ಲ ಬಿಡ್ರಿ, ಉಪ್ಪು ಬಿಡ್ರಿ, ಮೆಣಸು ಬಿಡ್ರಿ, ಅಡಿಗೆ ಬಿಡ್ರಿ, ಇಂಥವ್ ಗೊತ್ತಿಲ್ಲ. ಅವುಗಳಿಗೇನು ವ್ರತ ಆಯ್ತೇನು? ಅವು ಗೊತ್ತಾಗುತ್ತೇನು? ಇವ ನಾನು ತಿಂದಿಲ್ಲ, ನಾನು ಇವಾಗ ಒಳ್ಳೇದ್ ಮಾಡ್ಬೇಕಂತ ಹೇಳಿ. ಇಲ್ಲ ಇಲ್ಲ. ಮುಟ್ಟುವ, ತಟ್ಟುವ, ಸೋಂಕುವ ಚಿತ್ತಕ್ಕೆ ವ್ರತವೋ? ನೀವು ಮಾಡ್ತಾರಂತ ವ್ರತ ಆ ಪದಾರ್ಥಕ್ಕೂ ಅಥವಾ ನಿಮ್ ಚಿತ್ತ, ನಿಮ್ ಮನಸ್ಸಿನಾಗ ಐತಲ್ಲ. ಇವತ್ ನೋಡ್ರಿ ಎಷ್ಟು ವಿಚಿತ್ರ ಅನಿಸ್ತದ. ಸುಮ್ ಹಂಗ ನೀವು ಚಿಂತನೆ ಮಾಡ್ರಿ. ಇವತ್ ನಾವು ಒಪ್ಪತ್ತದಿನಿ ಅಂತ ಅಂತಿರ್ತೀರಿ, ಹೌದಾ? ಈ ಒಪ್ಪತ್ತದಿನಿ ಅಂತಿರ್ತೀರಿ, ತಾಟ್ನಾಗ ಏನಾರ ನೀವು ರೊಟ್ಟಿ ಪಲ್ಲೆ ಹಾಕೊಂಡು ಇನ್ನೇನ್ ತಿನ್ಬೇಕು ಅಂತ ನೆನಪಾಗ, ಅಯ್ಯೋ ಒಪ್ಪತ್ತ ಸರಿಸ್ತೀರಿ. ಆ ಮನಸ್ಸು ತಿಂದಿರ್ತೈತ. ನೀವು ದೈಹಿಕವಾಗಿ ಸರಿಸಿರ್ತೀರಿ, ಅದ್ ಮನಸ್ಸಿನಾಗ ತಿಂದು ಬಿಟ್ಟಿರ್ತೀರಿ. ಅದನ್ನೇ ಇಲ್ಲಿ ಅಕ್ಕಮ್ಮ ಪ್ರಶ್ನೆ ಮಾಡ್ತಾಳೆ. ಅದು ದ್ರವ್ಯಕ್ಕೆ ವ್ರತವೋ, ಮುಟ್ಟುವ, ತಟ್ಟುವ, ಸೋಂಕುವ ಚಿತ್ತಕ್ಕೆ ವ್ರತವೋ? ಇವು ಬಾಹ್ಯದಲ್ಲಿ ಮಾಡುವ ಸೌಕರ್ಯವಲ್ಲದೆ ವ್ರತಕ್ಕೆ ಸಲ್ಲ. ಇವೆಲ್ಲ ಹೊರಗಡೆ ಮಾಡ್ತಿಲ್ಲ, ಇವ್ಯಾವ ವ್ರತ ಅಲ್ಲ. ವ್ರತ ಅಂದ್ರೆ ಯಾವುದು? ವ್ರತ ಯಾವುದೆಂದಡೆ ತನ್ನೆಯ ಸ್ವಪ್ನದಲ್ಲಿ ತನ್ನ ಗಲ್ಲದ ಕಂಡಡೆ ತಾ ಮುಟ್ಟದುದು ಮುಟ್ಟಿದಂತೆ ತಾ ಕೊಳ್ಳದುದು ಕೊಂಡಡೆ ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವು ಬಿಟ್ಟು ನಿಂದುದು ವ್ರತ. ಎಷ್ಟು ಸ್ಪಷ್ಟ ಹೇಳ್ತಾರ ನೋಡಿ. ಯಾವುದು ವ್ರತ ಅಂದ್ರೆ ನೀವು ಯಾವ್ದನ್ನ ಬಿಡ್ಬೇಕಂತ ಅಂದಿರಲ್ಲ, ಅದು ನಿಮ್ ಕನಸ್ನ್ಯಾಗ ಬಂದ್ರು ಸಹ ಕನಸ್ನ್ಯಾಗ ಸಹ ಮುಟ್ಬಾರ್ದಂತ, ಅದು ವ್ರತ ಅಂತ. ಎಷ್ಟೋ ಜನರ ಯಾವುದು ಬಾಹ್ಯಿಕವಾಗಿ ಜಾಗೃತ ಸ್ಥಿತಿಯೊಳಗೆ ಇರ್ತಾರಲ್ರಿ, ಅದನ್ನ ಈಡೇರಿಸಲಾರ್ದಕ್ಕೆ ಕನಸಿನೊಳಗೆ ಈಡೇರಿಸ್ಕೊತಿರ್ತಾರ. ಈಗ ಅತ್ತಿ ಸೊಸಿ ಜಗಳಾಡಿದ್ರಪ್ಪ ಅಂದ್ರೆ ಅತ್ತಿ ಬೈಯಕ್ಕಾಗದಲ್ಲ, ಸೊಸಿಗೆ ಕನಸಿನ್ಯಾಗ ಬೈತಿರ್ತಾಳೆ. ಇವು ದೆವ್ವ ಬಡ್ಕೊಳ್ಳೋದು ಹೆಣ್ಮಕ್ಳಿಗೆ ಜಾಸ್ತಿ, ಗಂಡ್ಮಕ್ಳಿಗೆ ಅಂತ ಬಡ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಇದೇ ರೀಸನ್. ಏನಪ್ಪಾ ಅಂತಂದ್ರೆ ಮನಸ್ಸಿನೊಳಗಡೆ ಯಾವುದನ್ನ ಹಗಲಿ ಒಳಗತ್ನಾಗ ಮಾಡಕ್ಕಾಗದಲ್ಲ, ಅದನ್ನ ಭ್ರಮೆಯ ಮೂಲಕವಾಗಿ ಮಾಡುವಂತಹದ್ದು ಏನದಲ್ಲ, ಅದು ಸಾಧ್ಯತೆ ಕೊಡು. ಒಂದ್ಸಲ ದೇವ್ರು ಬಂದದ್ ಮೈಮ್ಯಾಗಂತ ನಾಟಕ ಅನ್ಕೊಡ್ರಿ, ಏನೋ ನಿಜವಾಗಿರೋ ಅನ್ಕೊಡ್ರಿ, ಏನೋ ಮಾಡ್ಬಿಟ್ರೆ ಅಂಜಿ ಬಿಡ್ತಾರ ಅವ್ರು. ಮುಂದೆ ಅವರೇ ಬಂದು ಕಾಲ್ ಬಿಡುವಂಗ ಆಗ್ತದೆ. ಇಂಥದ್ದು ಉಲ್ಕಲ್ ನಟರಾಜರವ್ರದ್ದು ಆಗಿರ್ಬೋದು, ಅನೇಕ ಪವಾಡ ಮೇಲೆ ಕಾರ್ಯಕ್ರಮದಲ್ಲ ಮಾಡಿ ತೋರಿಸ್ಯಾರ. ಅವು ಯಾಕೆ ಆಗ್ತಾವಪ್ಪ ಅಂದ್ರೆ ಅವೊಂದು ಮನಸ್ಸಿನೊಳಗಡೆ ಉಳ್ಕೊಂಡಿರುವಂತಹ ವಿಚಾರಗಳು, ಸೂಕ್ತ ಮನಸ್ಸಿನೊಳಗಿರುವಂತಹ ವಿಚಾರ. ಅದು ಆ ಒಂದು ವಿಷಯ ಬೇರೆ ಆಗ್ತೈತೆ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಹಾಗೆ ಇಲ್ಲಿ ಅಕ್ಕಮ್ಮವ್ರು ಹೇಳ್ತಾರೆ, ಕನಸಿನ್ಯಾಸ ಬಿಟ್ಟಿ ಬಂದಿದ್ರೆ ಬಿಟ್ಬಿಡ್ಬೇಕ, ಅದು ಮುಟ್ಟಾಕ್ಸ ಹೋಗ್ಬಾರ್ದಂತ, ಅದು ವೃತ್ತ ಅಂತ ಹೇಳ್ತಾರೆ ಅವರು. ಈ ಅಂಗಕ್ಕೆ ಓಸರಿಸದೆ ನಿಂದುದು ಆಚಾರ, ಇಂತಿ ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ, ಇಂತಿ ಉಭಯವ ಸಿದ್ಧವಾಗಿ ನಡೆಯುವುದೇ ವ್ರತ ಆಚಾರ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ. ನಾವೊಂದು ಸಂಕಲ್ಪ ಮಾಡ್ಕೊಂಡೆವು, ಇವತ್ತು ನಾವು ಇದನ್ನು ಮಾಡಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಅದು ವ್ರತ ಮನಸ್ಸಿನೊಳಗಿರ್ಬೇಕು. ಅದು ಮಾಡದೇ ಇರುವಂತದ್ದು ಏನಂದ್ರೆ ಅದು ಆಚಾರ. ನೀವು ಏನ್ ಸಂಕಲ್ಪ ಮಾಡ್ಕೊಂಡಿರ್ತಿರ್ಲ ಅದನ್ನು ಬಾಯಿಯಿಂದ ಹೇಳುವ ಅವಶ್ಯಕತೆ ಇಲ್ಲ, ನಿಮ್ಮ ಆಚರಣೆಯಿಂದ ತೋರಿಸ್ಬಿಡ್ಬೇಕು ಅಂತ ಹೇಳ್ತಾರೆ ಅವರು. ಹಾಗಾಗಿ ಆ ಜಗಕ್ಕೆ ಭಕ್ತನಾಗಿ ಆತ್ಮಂಗೆ ಅನುಸರಣೆಯಾದಲ್ಲಿ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಸಲ್ಲದ ನೇಮ. ನಾನು ಮನಸ್ಸಿನೊಳಗಡೆ ತೋರಿಕೆಗಾಗಿ ಭಕ್ತ ಅಂತ ಅಂದ್ಕೊಂಡು ಆಚರಣೆ ಭಕ್ತನ ರೀತಿ ಇರ್ಲಿಕ್ಕಪ್ಪ ಅಂದ್ರೆ ಅದು ದೇವರಿಗೆ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಇದು ಇವತ್ತಿನ ನಮ್ಮ ಮಧ್ಯದಲ್ಲಿ ನಡೀತಾ ಇರುವಂತಹ ದುರಂತಗಳು. ಬಹಳಷ್ಟು ಜನ ಹೊರಗಡೆ ಲಾಂಛನದ ರೂಪಗಳಿಗೆ ಏನಪ್ಪಾ ಅಂತಂದ್ರೆ ಭಕ್ತರಂಗ ಕಾಣಿಸ್ತಿರ್ತಾರೆ, ಒಳಗಡೆ ಆಚರಣೆ ಮಾತ್ರ ಎಲ್ಲ ಏನಾಗ್ತಿರ್ತಪ್ಪ ಅಂತಂದ್ರೆ ಆ ಭಕ್ತನ ವಿರೋಧ ವಿಚಾರಗಳನ್ನೇ ಆಚರಣೆ ಆಗಿರ್ತಾವೆ. ಇದನ್ನ ಅಕ್ಕಮ್ಮನವರು ಇಲ್ಲಿ ವಿಡಂಬನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಸೂಕ್ಷ್ಮವಾಗಿ ನಾವು ಅರ್ಥೈಸ್ಕೊಳ್ಬೇಕು. ಅನೇಕ ಶರಣೆಯರು ಈ ವ್ರತದ ಬಗ್ಗೆನೇ ಮಾತಾಡ್ತಾರೆ ಅಂದಾಗ ಅವತ್ತಿನ ಸಮಾಜದೊಳಗಡೆ ಬಹಳಷ್ಟು ಈ ಕಲುಷಿತ ವಾತಾವರಣ ಇತ್ತು, ಅಂದ್ರೆ ಈ ಡೋಂಗಿತನ ಇತ್ತು ಅಂತ ಅರ್ಥ. ಎಷ್ಟು ಶರಣರ ಒಂದು ಸಿಸ್ಟಮೆಟಿಕ್ ಇತ್ತು ಅಂತಂದ್ರೆ, ಒಂದ್ ಕಡೆ ಅನೇಕ ಜನ ಶರಣರು ಬರ್ತಾ ಇದ್ರು. ಅಲ್ಲಿ ಕಲ್ಯಾಣಕ್ಕಂತೂ ದೇಶ ವಿದೇಶಗಳಿಂದ ಬರ್ತಾ ಇದ್ರು. ಬಂದಂತವ್ರು ಕೆಲವೊಂದಿಷ್ಟು ವೇಷ ಹಾಕೊಂಡು ಬರ್ತಾ ಇದ್ರು. ಇವನ್ ಅಲ್ಲಿ ಕಾಶ್ಮೀರದಿಂದ ರಾಜನ ಕಳಿಸ್ಬಿಟ್ಟಿರ್ತಾನೆ, ಬಸವಣ್ಣವ್ರನ್ನ ಕೊಲೆ ಮಾಡಬೇಡಿ ಅಂತ ಹೇಳ್ತೀರಿ. ಯಾಕಂದ್ರೆ
ಅವನ ಒಂದು ಪ್ರಭಾವಕ್ಕ ಕಾಶ್ಮೀರದಿಂದ ಅಫ್ಘಾನಿಸ್ತಾನದಿಂದ ಎಲ್ಲಾ ಕಡೆಯಿಂದನೂ ಶರಣರು ಹೊಂಟು ಬಿಟ್ರೆ ನನ್ನ ರಾಜ್ಯದೊಳಗ ಸತ್ಯವಂತರು ಉಳಿದಿಲ್ಲ, ಎಲ್ಲರೂ ಅಲ್ಲೇ ಹೋಗ್ತಾರೆ ಅಂತ ತಿಳ್ಕೊಂಡು ಬಸವಣ್ಣವರ ಒಂದು ಕ್ರಾಂತಿ ಸ್ಟಾಪ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಕೆಲವಷ್ಟು ಜನ ಇಲ್ಲಿ ಡೋಂಗಿ ಡ್ರೆಸ್ ಹಾಕೊಂಡು ಕೊಳ್ಳಾಗ ಲಿಂಗದ ಬದ್ಲಿ ಬದನೆಕಾಯಿ ಕಟ್ಕೊಂಡು ಚೂರಿ ಬಗಲಾಗಿಟ್ಕೊಂಡು ಬಂದಿರ್ತಾರೆ. ಅವ್ರು ಬಸವಣ್ಣವರ ಒಂದು ಸಂಪರ್ಕ ಬಂದ್ಮೇಲೆ ಅವ್ರ ಬದಲಾವಣೆ ಆಗಿಬಿಡ್ತಾರ. ಅವ್ರು ಹಾಗೆ ಅನೇಕ ವಿಚಾರಗಳನ್ನ ನೋಡ್ತೀವಿ. ಇಂಥ ಮಧ್ಯದಲ್ಲಿ ಎಷ್ಟೋ ಜನ ಈ ವ್ರತಭ್ರಷ್ಟರು ಅಂತ ಇರ್ತಾರಲ್ಲ, ಅಂದ್ರೆ ಇವ್ರನ್ನ ಹೆಂಗಾರ ಮಾಡಿ ವ್ರತವನ್ನು ಕೆಡಿಸ್ಬೇಕು ಅನ್ನೋಂಥ ಅವರು ಸಹ ಬರ್ತಾ ಇದ್ರು. ಅವ್ರ ಒಳಗಡೆ ಕೆಲವೊಂದಿಷ್ಟು ನಮ್ಮ ಬಸವಾದಿ ಶರಣರ ಜೀವನ ಚರಿತ್ರೆಯನ್ನು ನೋಡ್ತಾ ಹೋದಾಗ ಗುಪ್ತ ಮಂಚಣ್ಣ ಅಂತ ಬರ್ತಾರೆ. ಅವ್ರ ಕಾಯಕ ಏನಿತ್ತು ಅಂದ್ರೆ ಗುಪ್ತಚರ ಕಾಯ್ಕೆ ಮಾಡ್ತಿದ್ರು ಅವರು. ಗುಪ್ತ ಮಂಚಣ್ಣ ಅಂದ್ರೆ ಪೂಜೆಯನ್ನ ಗುಪ್ತ ಮಾಡೋದಲ್ಲ, ಗುಪ್ತಚರ ಕಾಯ್ಕೆ ಅಂದ್ರೆ ಹೊರಗಡೆ ಏನಪ್ಪಾ ಅಂತಂದ್ರ ಬಸವಣ್ಣನವರ ವಿರೋಧಿ ಹೆಂಗ ವರ್ತನೆ ಮಾಡೋದು, ಬಸವಣ್ಣನವರ ವಿರೋಧಿ ಯಾರು ಇರ್ತಾರ ಅವ್ರ ಜೊತೆ ಕುತ್ಕೊಂಡು ಅವರು ಬಸವಣ್ಣವ್ರನ್ನ ಹೇಗೆ ವಿರೋಧಿಸ್ತಾರ ಅನ್ನೋದೆಲ್ಲ ತಿಳ್ಕೊಂಡು ಸಂಜೆ ಆದ ತಕ್ಷಣ ಅಲ್ಲಿ ಬಸವಣ್ಣವ್ರ ಸಂಪರ್ಕಕ್ಕೆ ಬಂದು ವೇಷವನ್ನು ಬದಲಾಯಿಸಿ ಸಂಪರ್ಕಕ್ಕೆ ಬಂದು ಇಂತಿಂತ ವಿಚಾರಧಾರೆಗಳು ಹೊರಗಡೆ ನಿಮ್ಮ ಬಗ್ಗೆ, ನಿಮ್ಮ ವಿಚಾರಧಾರೆಗಳ ಬಗ್ಗೆ ವಿರೋಧಗಳು ಅದಾವು ಅನ್ನುವಂತ ಗುಪ್ತ ಮಾಹಿತಿಯನ್ನು ತಿಳಿಸುವಂತ ಈ CID ಅಂತ ಏನ್ ಕರಿತೀವಲ್ಲ, ಇಂಥ ಕಾಯಕನೂ ಸಹ ಬಸವಾದಿ ಶರಣರ ಒಳಗಡೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನನ್ನ ಜೊತೆಗೆ ಜನರ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ಸಂಪರ್ಕವನ್ನ ಮಾಡಿ ತಿಳ್ಕೊಳ್ಳುವಂತ ಕಾಯಕವನ್ನು ಸಹ ಬಸವಾದಿ ಶರಣರು ಮಾಡಿದ್ರು. ಅಂತದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳ ಒಂದು ವಿಚಾರಕ್ಕೆ ಬಂದ್ರೆ ಅನೇಕ ಜನ ಹೆಣ್ಣು ಮಕ್ಕಳು ಅವಾಗ ಕೇವಲ ಈ ಮೌಢ್ಯತೆಯನ್ನು ತುಂಬಿದ್ರು. ಆ ಮೌಢ್ಯತೆಯನ್ನು ಹೊಡೆದೋಡಿಸೋದಕ್ಕೋಸ್ಕರವಾಗಿ ಅವರಿಗೆ ಅನುಭವದ ಉತ್ತುಂಗದ ವಿಚಾರಗಳು ಬೇಕಾಗಿದ್ದಿಲ್ಲ. ಅವ್ರಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಆಚಾರ ವಿಚಾರ ವ್ರತ ನಿಯಮ ಇದನ್ನ ಹೇಳಬೇಕಾಗಿತ್ತು. ಈ ಹೇಳು ಒಂದು ಟಾಸ್ಕ್, ಈ ಹೇಳುವಂತ ಕೆಲಸ ಬಹುಶಃ ಬಸವಣ್ಣವರು ಎಲ್ಲಾ ಒಂದು ಶರಣೆಯರಿಗೆ ಕೊಟ್ಟಿದ್ರು ಅಂತ ಅನಿಸ್ತದೆ. ಆ ಕಾರಣಕ್ಕಾಗಿ ಅನೇಕ ಜನ ಶರಣೆಯರ ವಚನಕಾರರೊಳಗ ಇದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ವ್ರತ ಅಂದ್ರೆ ಏನು, ನಿಯಮ ಅಂದ್ರೆ ಏನು, ಆಚಾರ ಅಂದ್ರೆ ಏನು, ಆಚರಣೆಗಳು ಹೇಗಿರ್ಬೇಕು, ವ್ರತಗಳು ಹೇಗಿರ್ಬೇಕು ಅನ್ನುವಂತ ವಿಚಾರದ ಕುರಿತಾಗಿನೇ ವಚನಗಳನ್ನ ಅವ್ರು ಬರಿತಾ ಹೋಗ್ತಾರೆ. ಅದಕ್ಕ ಅವ್ರು ಹೇಳ್ತಾರೆ ಇಲ್ಲಿ ಆಚಾರವನ್ನು ತಪ್ಪಪ್ಪ ಅಂತ ಏನಾಗ್ತೈತಿ, ಆಚಾರ ತಪ್ಪಿದಲ್ಲಿ ಶ್ರೇಷ್ಠನು ನಾನೆಂದು ಆಚಾರವನ್ನು ಅನುಸರಣೆ ಮಾಡದಿರುವುದೇ, ಆಚಾರಕ್ಕೂ ಪಕ್ಷಪಾತ ಉಂಟೆ, ಕಿತ್ತ ಕಣ್ಣಿ ಗಂಟಿನಿಂದ ಮತ್ತೆ ಅಳತಕ್ಕುಂಟೆ, ಸತ್ಯ ತಪ್ಪಿ ನಡೆದ ಮತ್ತೆ ಭಕ್ತಿಯುಂಟೆ, ಕೆಟ್ಟು ನಡೆದ ಅಂಗನೆಯಲ್ಲಿ ದೃಷ್ಟವ ಕಂಡು ಮತ್ತೆ ದಿಷ್ಟ ದಿವ್ಯ ಉಂಟೆ, ಅದು ಬಾಯ ಬಗಳದಂತೆ ಇನ್ನಾರಿಗೆ ಹೇಳುವೆ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವದ ನಿಯಮ. ಈ ವಚನದಲ್ಲಿ ಹೇಳ್ತಾರ ಅವರು. ನಾವು ಆಚಾರ ಹಿಂಗಿರ್ಬೇಕು, ವಿಚಾರಗಳು ಹಿಂಗಿರ್ಬೇಕು, ನೀವು ಇಂಥ ವ್ರತ ಮಾಡಬೇಕು ಅಂತ ನಾವೆಲ್ಲ ಹೇಳ್ತೀವಲ್ಲ, ಈ ಹೇಳೋರು ತಪ್ಪಿದ್ರಪ್ಪ ಅಂದ್ರೆ ಅವು ತಪ್ಪಿನಿ ಅಂತ ತಿಳ್ಕೊಂಡು ಹೇಳುವಂಗನೇ ಇಲ್ಲ. ಅದನ್ನ ಮತ್ತೊಬ್ಬರ ಮೇಲೆ ನನ್ ತಪ್ಪೈತಿ ತಪ್ಪಿದ್ರೆ ಅಂತ ಹೇಳೋಂಗಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಎಷ್ಟು ಚಂದ ಆಗುತ್ತೆ ಅವ್ರ ವಿಚಾರ ಅಂದ್ರೆ, ಅದು ಬಾಯ ಬಗಳದಳದಂತೆ. ಬಾಯ ಬಗದಂದ್ರೆ ಬಾಯಾಗ ಹುಣ್ಣಾಗಿರ್ತೈತಿ, ಬಾಯಾಗ ಹುಣ್ಣಾಗಿರ್ತೈತಿ. ಆ ಹುಣ್ಣಾಗೈತಿ ಅಂತ ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ, ಅದು ಬಾಯಿ ಮುಚ್ಕೊಂಡು ಆಟಾಡ್ತಿರ್ತಾನ. ಯಾಕೆ ಬಾಯಿ ಮುಚ್ಕೊಂಡಂತ ಅಂತಂದ್ರೆ ಹೇಳ್ಬೇಕಂದ್ರೆ ಬಾಯಾಗ ಹುಣ್ಣಾಗೈತಿ ಅಂದ್ರ ಅವನ ತಪ್ಪನ್ನ ಅವನೇ ಸರಿಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ನೋಡ್ರಿ, ಗಮನಿಸ್ಬೇಕು ನಾವಿಲ್ಲಿ ವ್ರತ ಮತ್ತು ಆಚರಣೆಗಳು ಅನ್ನುವಂಥವು ಮತ್ತೊಬ್ಬರನ್ನ ಮೆಚ್ಚುವುದಕ್ಕಾಗಿ ಮಾಡುವಂತವಲ್ಲ. ಇವು ಏನದವಲ್ಲ, ನಮ್ಮ ಆತ್ಮ ಶುದ್ಧಿಗಾಗಿ, ನಮ್ಮ ಮನಸ್ಸು ಪರಿಶುದ್ಧಿಗಾಗಿ ಮಾಡುವಂತಹ ವಿಚಾರಗಳು ಅಂತ ಹೇಳ್ಬೇಕಾಗಿತ್ತಿಲ್ಲ ಅವ್ರು. ಅದನ್ನ ಒಂದೊಂದು ವಚನ ಇನ್ನೊಂದು ಕಡೆ ಬಹಳ ಚಂದ ಉದಾಹರಣೆ ಕೊಡ್ತಾರ ಅವ್ರು. ಏನಪ್ಪಾ ಅಂದ್ರೆ, ಕಳು ಮಾಡಕ್ ಹೋಗಿರ್ತಾನಂತ ಚೇಳು ಕಡಿತೈತಂತ. ಚೇಳು ಕಡ್ದೈತಿ ಅಂತ ಬಾಯಿ ಮಾಡೋಂಗಿಲ್ಲ, ಯಾಕಂದ್ರೆ ಮನೆ ಸಿಕ್ಬಿಡ್ತಾನ ಕಳು ಮಾಡಕ್. ಆದ್ರೆ ಆ ನೋವನ್ನು ತಾನ ನುಂಗಬೇಕವ. ಹಂಗ ಇಂತ ಬಹಳ ಅದ್ಭುತವಾದಂತಹ ವ್ರತದ ಬಗ್ಗೆ, ಆಚಾರದ ಬಗ್ಗೆ ಈ ವಚನದೊಳಗ ಅಕ್ಕಮ್ಮನವ್ರು ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಹೀಗೆ ಆಚಾರ ಮತ್ತು ವ್ರತವನ್ನ ಯಾರಾದ್ರೂ ಯಾರ ಮೇಲೆ ಹೇರುವಂಗಿಲ್ಲ, ಯಾರಿಗೂ ನೋವುಂಟು ಮಾಡುವಂಗಿಲ್ಲ. ನಮ್ಮಷ್ಟಕ್ಕೆ ನಾವೇ ಅವನ್ನ ಪರಿಮಿತಿಯೊಳಗೆ ಹಾಕೋಬೇಕು, ಅವು ಆಚರಣೆಯೊಳಗೆ ತರಬೇಕು. ಅದಕ್ಕೋಸ್ಕರವಾಗಿ ಅವ್ರು ಏನ್ ಹಾಕೊಂಡಿದ್ರು, ಯಾವ್ಯಾವ ವ್ರತಗಳನ್ನು ಹಾಕೊಂಡಿದ್ರು, ಯಾವ್ಯಾವ ರೀತಿಯಾದಂತಹ ಆಚರಣೆಗಳು ಇದ್ದುವು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಬಹಳಷ್ಟು ಆಚಾರ ವಿಚಾರಗಳು ಅವತ್ತಿದ್ದು. ಶೀಲಗಳು ಅಂತನೂ ಕರೀತಾರೆ. ಅವುಗಳೊಳಗ ಕಡಿಮೆ ಹಾಕುವಂತ ಹೋಗಿ ಕನಿಷ್ಠ
ಇವಿಷ್ಟರ ಮಾಡ್ರಿ, ಒಂದು 3 ಹಾಕೊಡ್ರಿ ಎನ್ನುವಂತ ಒಂದು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಇಲ್ಲಿ ಗುರು ಲಿಂಗ ಜಂಗಮ ಇವು 3 ಬಗ್ಗೆನೂ ಒಂದಿಷ್ಟು ಹೇಳ್ತಾರೆ. ಇವತ್ತಿನ ವಚನದ ಬಗ್ಗೆ ನಾನು ನೇರವಾಗಿ ಹೇಳ್ತೀನಿ. ಇವತ್ತಿನ ವಚನ ಏನದ ಅಂದ್ರೆ, ಆವಾವ ವೃತ್ತಕ್ಕೂ ಗುರುಲಿಂಗ ಜಂಗಮವೇ ಮೂಲ ಮಂತ್ರ. ಆವಾವುದು ತಾ ಕೊಂಬ ಕೊಡುವಲ್ಲಿ ಲಿಂಗ ಜಂಗಮ ಮುಂದಿಟ್ಟು ಕೊಂಬುದೇ ಶುದ್ಧ ಕ್ರಿಯೆ. ಹೀಗಲ್ಲದೆ ಲಿಂಗ ಜಂಗಮ ಹೊರತೆಯಾಗಿ ಮತ್ತೊಂದು ಕೊಂಡೆ ನಾಯಿತೆಂದಡೆ. ಎನಗಲ್ಲದ ದ್ರವ್ಯ ಎನಗಿದೆ ಭಾಷೆ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ಇದು ವಚನಾಂಕಿತನೂ ಇದೆ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅನ್ನುವಂತ ವಚನಾಂಕಿತ ಇದೆ. ಈ ವಚನಾಂಕಿತದಲ್ಲಿ ಅವರು ಹೇಳ್ತಾರೆ, ಆವಾವ ವೃತ್ತಕ್ಕೂ ಗುರುಲಿಂಗ ಜಂಗಮವೇ ಮೂಲ ಮಂತ್ರ. ಯಾವುದೇ ವೃತ್ತ ನಿಮ್ಮಷ್ಟು ನೀವು ಹಾಕೊಡ್ರಿ. ಇದು ವೃತ್ತಗಳು ಯಾಕೆ ಇರಬೇಕು ಅಂತಂದ್ರೆ, ಪ್ರತಿ ವರ್ಷ ನಾವು ನ್ಯೂ ಇಯರ್ ಆಚರಿಸ್ತೀವಿ, ಏನೇನೋ ಮಾಡ್ತೀವಿ. ಅವತ್ತು ನಾವು ಒಂದು ವರ್ಷದಕ್ಕೂ ಇಂಥ ಒಂದು ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ಒಂದು ನಮ್ಮಷ್ಟಕ್ಕೆ ನಾವೇ ಒಂದು ಕಟ್ಟಳೆಯನ್ನ ಹಾಕೋಬೇಕಂತ್ರಿ. ಅದ್ರ ಸಲುವಾಗಿ ಮಾಡೋದು. ಈ ವರ್ಷ ನಾನು ಯಾರಿಗೂ ಮೋಸ ಮಾಡೋದಿಲ್ಲ, ಇದು ಒಂದು ವ್ರತ ಇದೆ. ಮೋಸ ಮಾಡೋದಿಲ್ಲ ಅನ್ನುವಂತ ವ್ರತವನ್ನ ಯಾರಿಗೂ ಹೇಳುವಂಗಿಲ್ಲ. ಇದನ್ನು ನಮ್ಮ ಮನಸ್ಸಿಗೆ ನಾವೇ ಹಾಕೋಬೇಕು. ನಮ್ಮ ಆಚರಣೆ ಒಳಗೆ ಅದು ಇರಬೇಕಷ್ಟೇ. ಹಾಗೆ ಈ ಆಚರಣೆ ಒಳಗೆ ಇರಬೇಕದನ್ನ ಮಾನಿಟರಿಂಗ್ ಮಾಡೋರು ಯಾರು, ಗಮನಿಸೋರು ಯಾರು ಅಂದ್ರೆ ಈ 3 ಜನ, ಗುರು ಲಿಂಗ ಜಂಗಮ. ಜನ ಅಂತಲ್ಲ, ಅದು ವ್ಯಕ್ತಿಗತನಾಗಿರ್ಬೋದು, ತಾತ್ವಿಕನೂ ಆಗಿರ್ಬೋದು. ಈ ಗುರು ಲಿಂಗ ಜಂಗಮವನ್ನ ಇವು 3 ಮೂಲ ಮಂತ್ರ ಅಂತ ಹೇಳ್ತಾರೆ. ಇವರೇ, ನಾನು ಏನಾದ್ರೂ ತಪ್ಪು ಮಾಡಕತ್ರ ನನ್ನ ಗುರು ನೋಡ್ತಾನೆ. ನಾನು ಮನಸ್ಸಿನಾಗ ಹಿಂಗ ಅಂದ್ಕೊಂಡಿನಿ, ಈ ವರ್ಷ ಯಾರಿಗೂ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿನಿ. ನಾನು ಮೋಸ ಮಾಡಕತ್ರ ನನ್ನನ್ನು ಗುರು ನೋಡ್ತಾನೆ, ನನ್ನ ಲಿಂಗ ಸಾಕ್ಷಿ ಐತಿ ನಾನೇನಾದ್ರು ಮೋಸ ಮಾಡಿದ್ರೆ ಅನ್ನುವಂಥದ್ದು. ಈ ಜಂಗಮ ಅಂದ್ರೆ ಸಮಾಜ ಏನದಲ್ಲ ನನ್ನ ಬಗ್ಗೆ ಗಮನಿಸ್ತಾ ಇದೆ, ಇದನ್ನೆಲ್ಲ ನೆನಪಿಟ್ಟುಕೊಳ್ಳುವಂಥದ್ದು. ಇದು ಅಬ್ಸರ್ವೇಷನ್ ಕಾಯುವಂತ ಇದೇ ಮೂಲ ಮಂತ್ರ ಅಂತ ಹೇಳ್ತಾರೆ. ಈಗ ನೋಡ್ರಿ, ನೀವು ಯಾವುದೋ ಒಂದು ಅಂಗಡಿಗೆ ಹೋಗಿರ್ತೀರಿ, ಬಹಳಷ್ಟು ನಿಮ್ಮ ಮನಸ್ಸಿನ ಒಂದು ಆಕರ್ಷಿತ ಒಂದು ವಸ್ತು, ಆ ವಸ್ತು ಆಕರ್ಷಿತದ ತಗೋಬೇಕಂತಿರ್ತೀರಿ. ಈಗ ನೋಡ್ತೀರಿ ಕ್ಯಾಮ್ರಾ ಇರ್ಬೇಕು. ಅವಾಗ ಏನ್ ಮಾಡ್ತೀರಿ, ಅದನ್ನ ಅಲ್ಲೇ ಇರ್ತೀರಿ. ಕ್ಯಾಮ್ರಾ ಇರ್ಲಿಕ್ಕಪ್ಪ ಅಂದ್ರೆ ಎತ್ತಿ ಹಾಕೊಂಡ್ಬಿಡ್ತಿರ್ತೀರಿ. ಅಲ್ಲಿ ಈ ಸಿಸಿ ಕ್ಯಾಮ್ರಾ ಯಾವ್ದಪ್ಪ ಅಂದ್ರೆ ಶರಣರಿಗೆ ಗುರುಲಿಂಗ ಜಂಗಮ. ಪ್ರತಿ ಕ್ಷಣ ನಮ್ಮ ಬದುಕಿನೊಳಗಡೆ ಎಲ್ಲವನ್ನ ಗಮನಿಸುತ್ತ ಅನ್ನುವಂತಹ ಪ್ರಜ್ಞೆ ಒಳಗಡೆ ಇದ್ರೆ ನಮ್ಮ ವ್ರತ ಏನಾಗ್ತೈತಿ, ಆಚಾರದೊಳಗೆ ಬರ್ತೈತಿ. ವ್ರತ ಕೇವಲ ಸಂಕಲ್ಪ ಆಗ್ಬಾರ್ದು, ಅದು ಆಚಾರದೊಳಗೊಂದು ಆಚರಣೆ ಒಳಗೆ ಬರಬೇಕು ಅನ್ನೋದೇ ಶರಣೆಯರ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೆ ಅವರು ಹೇಳ್ತಾರೆ ಈ ಒಂದು ವಚನದೊಳಗಡೆ, ಆವಾವ ವ್ರತಕ್ಕೂ ನೀವು ಯಾವ ಬೇಕಾದ ಒಂದು ವ್ರತ ಮಾಡ್ಕೊಳ್ರಿ, ಅದಕ್ಕೆ ಗುರುಲಿಂಗ ಜಂಗಮವೇ ಮೂಲ ಮಂತ್ರ. ಆವಾವುದ ತಾ ಕೊಂಬ ಕೊಡುವಲ್ಲಿ, ನಾ ಏನಾರ ತಗೊಂಡಿದ್ನಪ್ಪ ಅಂದ್ರೆ ಅಥವಾ ನಾ ಯಾರಿಗಾರ ಕೊಡ್ಬೇಕಾಗಿತ್ತಂದ್ರ ಅವಾಗೂ ನಮ್ಮನ್ನ ಗಮನಿಸುವಂತ ಯಾರು, ಇದೇ 3 ಅಂಶಗಳೇ. ನಾವೊಂದು ಏನಾರ ಒಂದು 10-20 ಸಾವಿರ ರೂಪಾಯಿ ಇಸ್ಕೊಂಡಪ್ಪ ಅಂದ್ರೆ ಬಾಣ್ಯ ಪರಿಸ್ಬಿಡ್ತೀವಿ. ಯಾಕಂದ್ರೆ ಅಷ್ಟು ವ್ರತ ಗೇಡಿಗಳಾಗ್ಬಿಟ್ಟಿವಿ ನಾವು. ವಿಶ್ವಾಸ ಇಲ್ಲ ನಮಗೆ. ನಾನು ಕೊಟ್ಟಿದ್ದೆ, ನಾಳೆ ಕೇಳಕ್ ಹೋದ ನೀ ಯಾವಾಗ ಕೊಟ್ಟಿ ಅಂತ ಅಂದ್ಗಿಂದಾರ ಅನ್ನೋದು. ಅದನ್ನೇ ಇಲ್ಲಿ ಹೇಳ್ತಾರೆ ಅಕ್ಕಮ್ಮನವರು, ಕೊಂಬುವಲ್ಲಿ ಕೊಡುವಲ್ಲಿ. ನೀ ಕೊಡ್ಬೇಕಾದಾಗೂ ನಾನು ಲಿಂಗ ಸಾಕ್ಷಿಯಾಗಿ ಕೊಟ್ಟಿದ್ದೀನಿ, ನಾ ಇಸ್ಕೋಬೇಕಾದ್ರೂ ಲಿಂಗ ಸಾಕ್ಷಿಯಾಗಿ ಇಸ್ಕೊಂಡಿನಿ, ಗುರು ಸಾಕ್ಷಿಯಾಗಿ ಅದೀನಿ, ಗುರು ನನ್ನನ್ನು ಗಮನಿಸ್ತಾನೆ, ಜಂಗಮ ನನ್ನನ್ನು ಗಮನಿಸ್ತಾ ಇದೆ ಅನ್ನುವಂತ ಈ ಗುರು ಲಿಂಗ ಜಂಗಮ ಈ 3 ಆಧಾರವಾಗಿ ಇಟ್ಕೊಂಡು ನಮ್ಮ ನಡೆ ನುಡಿಗಳು ಇರಬೇಕು ಅಂತ ಹೇಳ್ತಾರೆ. ಗುರುಲಿಂಗ ಜಂಗಮ ಮುಂದಿಟ್ಟು ಕೊಂಬದೆ ಶುದ್ಧ ಕ್ರಿಯೆ, ಅದು ಕರೆಕ್ಟ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಹೀಗಲ್ಲದೆ ಲಿಂಗ ಜಂಗಮ ಹೊರತೆಯಾಗಿ ಮತ್ತೊಂದು ಕೊಂಡೈತಂದಾದಡೆ, ಕೊಂಡೆನಾಯಿತೆಂದಡೆ. ಏನ್ ಬಿಡಿ, ಯಾರು ನೋಡ್ತಾರೆ, ಯಾರು ಹೇಳ್ತಾರೆ ಅಂತೇಳಿ ಏನಾದ್ರೂ ನಾವು ಅಸಡ್ಡೆ ಮಾಡ್ಕೊಂಡು ತಗೊಂಡ್ರೆ, ಎನಗಲ್ಲದ ದ್ರವ್ಯ ಎನಗಿದೆ ಭಾಷೆ. ಎನಗಲ್ಲದ ದ್ರವ್ಯ ನಾ ಏನಾದ್ರು ತಗೊಂಡೆ ಅಂತಂದ್ರೆ ಅವತ್ತೇ ನಂದು ಮಾತು ಹೋಯ್ತು ಅಂತಂದ್ರೆ ನಾನು ಅಪ್ರಾಮಾಣಿಕ ಆದಿ, ನನಗಿದೆ ಭಾಷೆ. ಇಷ್ಟು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬೇಕಾದಾಗ ಆಚಾರ್ಯ ಪ್ರಾಣವಾದ ರಾಮೇಶ್ವರ ಲಿಂಗನ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡುವಂತಹ ಪ್ರತಿ ಒಂದು ಕ್ರಿಯೆಗೆ ಸಾಕ್ಷಿ ಭಾವ ಇರಬೇಕು. ಅದೇ ನಾವು ಕನಕದಾಸರ ಕಥೆ ಕೇಳ್ತೀವಲ್ಲ, ಯಾರು ನೋಡ್ಲಾರ್ದಲ್ಲಿ ಹೋಗಿ ಇದನ್ನ ಹಣ್ಣು ತಿಂದು ಬಾ ಅಂತ ಹೇಳಿ ಕೊಟ್ಟಾಗ ಎಲ್ಲರೂ ಹೋಗಿ ಬಾಕಲಿಂದ ಅಥವಾ ಪಟ್ಟಿ ಬಚ್ಕೊಂಡು ಒಳಗ ತಿಂದು ಬಂದ್ರೆ ಕನಕದಾಸರು ಬಾಳೆಹಣ್ಣನ್ನು ಹೊಳೆ ತಂದು ಕೊಟ್ಟರು ಗುರುಗಳಿಗೆ.
ಯಾಕೆ ಹೊಳ್ತಿಂದಿ ಅಂದಾಗ ನಾ ಎಲ್ಲೇ ತಿನ್ನಾಕ್ ಹೋದ್ರು ನಾನು ಯಾವಾಗಲೂ ದೇವ್ರು ನೋಡಕತ್ತಾನ್ರಿ ಅಂತಂದ್ರು. ಹಂಗ ಈ ಪ್ರಜ್ಞೆಯಿಂದ ಇದ್ದೇವು ಅಂದ್ರೆ ನಾವು ಯಾರು ಕಳು ಮಾಡಲ್ಲ, ಯಾರು ಸುಳ್ಳು ಹೇಳಲ್ಲ, ಯಾರು ಕೊಲೆ ಮಾಡಲ್ಲ, ಯಾವುದೇ ರೀತಿಯಾದ ಜಗಳ ಜೂಟ ಬರೋದಿಲ್ಲ, ಯಾವುದೇ ಮೋಸ ಅನ್ನೋದಿರೋದಿಲ್ಲ. ಯಾವೂ ಇಲ್ಲಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಇರೋದಿಲ್ಲ. ಪೊಲೀಸ್ ಸ್ಟೇಷನ್ನೇ ಇಲ್ಲಪ್ಪ ಅಂತಂದ್ರೆ ಯಾವುದೇ ಶಿಕ್ಷೆಗಳಿಲ್ಲ, ಯಾವುದೇ ಕಾರಾಗೃಹಗಳಿಲ್ಲ. ಗಮನಿಸ್ಕೊಡ್ರಿ, ಅಂತ ಒಂದು ಸಾಮ್ರಾಜ್ಯ ಇತ್ತಪ್ಪ ಅಂತಂದ್ರೆ ನಾವು ಅಂತಂದ್ರೆ ಬದುಕಿದ್ರೆ ಹೆಂಗಿರ್ತಿದ್ವಿ? ಯಾರು ಒಬ್ರಿಗೊಬ್ರು ಮೋಸ ಮಾಡೋದಿಲ್ಲ. ಅದೇ ಕಲ್ಯಾಣ ಇತ್ತು. ಕಲ್ಯಾಣದಾಗ ಭೂಮಿ ಮೇಲೆ ಇತ್ತು ಅಂತ ಒಂದು ಪರಿಸರವನ್ನ ಬಸವಣ್ಣವ್ರು ನಿರ್ಮಾಣ ಮಾಡಿದ್ರು. ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ಗಮನಿಸ್ರಿ, ಅದು ಇತಿಹಾಸವನ್ನು ನೋಡಿದಾಗ ಗೊತ್ತಾಕೈತಿ. ಕಲ್ಯಾಣದೊಳಗೆ ಬಸವಣ್ಣವ್ರು ಇರುವವರೆಗೂ 36 ವರ್ಷ ಕಲ್ಯಾಣದ ಮೇಲೆ ಯಾವ ರಾಜ್ಯನೂ ದಂಡೆತ್ತಿ ಬರಲಿಲ್ಲ. ಪಕ್ಕದಲ್ಲಿರುವಂತ ಎಲ್ಲಾ ರಾಜ್ಯದೊಳಗೆ ಯುದ್ಧ ನಡೀತಿದ್ದು, ಕಲ್ಯಾಣದಾಗ ಯುದ್ಧ ನಡೀತಿದ್ದಿಲ್ಲ. ಇದನ್ನ ಯಾವುದೇ ಇತಿಹಾಸ ಗ್ರಂಥದೊಳಗೆ ಹೈಲೈಟ್ ಮಾಡಿಲ್ಲ. ಯಾಕೆ ನಡೀಲಿಲ್ಲ? ವಾತಾವರಣ ಹಂಗಿತ್ತು. ಅಲ್ಲಿರುವಂತ ಜನರ ಮನಸ್ಥಿತಿ ಮೇಲೆ ಒಳಗೆ ಬರುವಂತ ಮನಸ್ಥಿತಿ ಬದಲೇ ಆಗ್ತೈತಿ. ಈಗ ನೋಡ್ರಿ, ಸ್ಟ್ರೈಕ್ ನಡೆದಿತ್ತು, ಏನೇನೋ ಕಲ್ತ್ಕೊಂಡು ಹೋಗಿದ್ರು. ನೀವು ಹೋಗ್ರಿ, ನೀವೊಂದು ಸುಮ್ ಬೈಕ್ ಕಲ್ತ್ಕೊಂಡು ಹೋಗಿದ್ದೀರಿ, ನಿಮಗೆ ಒಗಿಬೇಕಂತಿಲ್ಲ. ಬಟ್ ಅಲ್ಲಿರುವಂತ ವಾತಾವರಣ ನಿಮ್ಮ ಮನಸ್ಸನ್ನ ಆ ರೀತಿ ಪ್ರಚೋದನೆ ಮಾಡ್ತೈತಿ. ಕಲ್ಯಾಣದೊಳಗಿರುವಂತ ವಾತಾವರಣ ಹೆಂಗಿತ್ತಪ್ಪ ಅಂದ್ರೆ ಬಂದಂತರು ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಬಾಗಿದ ತಲೆ ಮುಗಿದ ಕೈ. ಹಿಂಗಿದ್ದಾಗ ಯುದ್ಧಕ್ಕೆ ಬರ್ಬೇಕನ್ನೋರು ಬಂದ್ಕರೆ ಬಸವನವ್ರ ಕಾಲು ನಮಸ್ಕಾರ ಮಾಡಿ ಒಳ್ಳೆ ಹೋಗ್ಬಿಡು. ಅಷ್ಟು ಮಿಕ್ಕಿ ಒಬ್ಬ ಕ್ರೂರ ಯುದ್ಧ ಮಾಡ್ಕೊಂಡ್ ಬಂದ ಬಸವನವ್ರು ಬಾ ಅಂತ ತಿಳ್ಕೊಂಡು ದೃಷ್ಟಿ ಯುದ್ಧ ಕುಂದಿರ್ಸ್ತಿದ್ರಂತವ್ರು. ದೃಷ್ಟಿ ಯುದ್ಧ ಅಂತಂದ್ರೆ ಕಣ್ಣಿಟ್ಟು ನೋಡೋದು, ಯಾರು ಕಣ್ ಪ್ರಕೃತಿ ಅವ್ರು ಸೋತಂದ್ರೆ. ಇವ್ರು ಬಸವಣ್ಣವ್ರು ಇಷ್ಟಲಿಂಗವನ್ನು ತದೇಕ್ಷಿತ ನೋಡುವಂತವ್ರು ಇವರಿಗೆ ಅವ್ರು ದೃಷ್ಟಿ ಯುದ್ಧದಾಗ ಸಹ ಸೋಲ್ತಿದ್ದಿಲ್ಲ ಅಂತ. ಹೀಗೆ ಕಲ್ಯಾಣದೊಳಗಡೆ ನಾ ಇಲ್ಲಿವರೆಗೆ ಹೇಳಿದ್ನಲ್ಲ, ಅಕ್ಕಮ್ಮನವ್ರ ವಿಚಾರಧಾರೆಗಳು ಈ ರೀತಿಯಾದಂತಹ ವೃತ ನಿಯಮಗಳನ್ನ ಪಾಲಿಸ್ತಾ ಇರೋದರಿಂದನೇ ಅವತ್ತಿನ ಆ ಕಲ್ಯಾಣದೊಳಗಡೆ ಯಾರ ದಾಳಿನೂ ಆಗ್ಲಿಲ್ಲ, ಯಾವುದೇ ಪರಕೀಯರ ದಾಳಿನೂ ಆಗ್ಲಿಲ್ಲ. ಇವರು ಬೇರೆದವರು ಯಾರ ಮೇಲೇನೂ ದಾಳಿ ಮಾಡಿಲ್ಲ. ಇದು ನಾವು ಐತಿಹಾಸಿಕ ವಿಚಾರವನ್ನು ಗಮನಿಸಬೇಕು. ಎಂತೆಂತ ಎಲ್ಲ ಸರ್ವ ಧರ್ಮದವರು ಸಹ ಅಲ್ಲಿ ಸುಖ ಶಾಂತಿಯಿಂದ ಬಾಳಿದ್ರು. ಕಾರಣ ಏನಪ್ಪಾ ಅಂದ್ರೆ ಅದರ ಒಂದು ಜರಿ ಅಂತೀವಿ ನಾವು, ಒಳಗೆ ಇರುವಂತ ಒಂದು ಎಳಿ. ಇದೇ ನಮ್ಗೆ ಜಮಖಾನ ಕಾಣಿಸುತ್ತಲ್ಲ, ಜಮಖಾನ ಉಂಟಾಗಬೇಕಾದ್ರೆ ಇದ್ರೊಳಗಡೆ ದಾರಗಳದಾವು. ಈ ದಾರಗಳು ಒಂದಕ್ಕೊಂದು ಬೆಸ್ಕೊಂಡಾಗ ಈ ಜಮಖಾನ ಕಾಣಿಸಕತ್ತ ನಮ್ಗೆ. ಹಂಗ ಇಡೀ ಕಲ್ಯಾಣ ಎಷ್ಟೊಂದು ಸುಖ ಸಮೃದ್ಧಿಯಿಂದ ಕಾರಣ ಏನಪ್ಪಾ ಅಂದ್ರೆ ಇಂತಹ ಶರಣೆಯರ ವಿಚಾರಧಾರೆಗಳೇ ದಾರಿದ್ದಂಗೆ. ಇವೇ ವೃತ ನಿಯಮ ಇವೆಲ್ಲ ಕಟ್ಟಳೆಗಳನ್ನು ಹಾಕಿಕೊಟ್ಟಿದ್ರು ಅವರು. ಅದಕ್ಕೋಸ್ಕರವಾಗಿನೇ ಕಲ್ಯಾಣ ನಿಜವಾದ ಕಲ್ಯಾಣನೇ ಆಗಿತ್ತು. ಕಲಬೇಡ ಕೊಲಬೇಡ ಹುಸೇನ್ ನುಡಿಯಲ್ಲ ಬೇಡ, ಬೇಡ 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 ಅಂತಂದ್ರೆ ಯಾರು ಬಿಡ್ತಾರನ್ರಿ? ಅದು ಆಚರಣೆ ಒಳಗೆ ಬಂದಾಗ ನೋಡಿದ ನಂತರ ಬಿಡ್ತಾರ ಅವರು. ಆ ಕಾರಣಕ್ಕಾಗಿ ಅಂತ ಒಂದು ವಿಚಾರಧಾರೆಗಳು ಅಲ್ಲಿ ಪ್ರಾಯೋಗಕ್ಕೆ ಒಳಪಟ್ಟಿದ್ವು. ಅದಕ್ಕೋಸ್ಕರವಾಗಿ ಕಲ್ಯಾಣ ಅಷ್ಟೊಂದು ಸಮೃದ್ಧವಾಗಿತ್ತು. ಇವತ್ತು ನಾವೆಲ್ಲ ಬಸವ ಶರಣ ವಿಚಾರಗಳನ್ನು ಹೇಳುವಂತ ಉದ್ದೇಶವಿದೆ. ಅಂತ ಕಲ್ಯಾಣ ರಾಜ್ಯವನ್ನು ಮತ್ತೆ ನಿರ್ಮಾಣ ಮಾಡಬಹುದು, ಮತ್ತೆ ಕಲ್ಯಾಣವನ್ನ ನಿರ್ಮಾಣ ಮಾಡಬಹುದು. ಅದಕ್ಕೆ ಮಾಡ್ಬೇಕಂತಂದ್ರೆ ಯಾವುದೇ ಯುದ್ಧಗಳು, ಶಸ್ತ್ರಗಳು, ಕುದುರೆಗಳು, ರಾಜರು ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರುವಂತದ್ದು ಒಂದೇ ಒಂದು ಏನಪ್ಪಾ ಅಂದ್ರೆ ನಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳೋದು. ನಮ್ಮ ಮನಸ್ಥಿತಿ ಏನಾಗೈತೆ ಅಂದ್ರೆ ಕಲುಷಿತ ಆಗಿಬಿಡತಿ. ಕಲುಷಿತ ಆಗಿರುವಂತಹ ಮನಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೋಸ್ಕರವಾಗಿ ಆ ದಿವ್ಯ ಔಷಧಿ ಯಾವ್ದಾದ್ರು ಇದ್ರೆ ಅದು ವಚನಗಳು. ವಚನಗಳನ್ನ ಓದ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸಿನೊಳಗಡೆ ಹೇಳ್ತೈತಿ. ಈಗ ಹೇಳ್ತೈತಿ ಕಲಬೇಡ ಕೊಲಬೇಡ ಅಂತ ಹೇಳ್ತಿದೆಯಪ್ಪ, ಅದನ್ನ ನೀವು ಕಳು ಮಾಡಕ್ ಹೋದಾಗ ಈ ಲಿಂಗ ಸಾಕ್ಷ್ಯ ಹೇಳ್ತೈತಿ. ಹಿಂಗ್ ತಗೊಂಡು ಹಿಂಗ್ ತಿನ್ನುವ ಹೊತ್ತಾಗ ಅನ್ಸುತ್ತೆ, ಇದು ನಿಂದ ಅಲ್ಲ, ಪರದ್ರವ್ಯ, ಅದು ತಗೋಬಾರ್ದು. ಅದಕ್ಕೆ ಲಿಂಗ ಸಾಕ್ಷಿ ಲಿಂಗ ಪ್ರಜ್ಞೆ ಅನ್ನುವಂಥದ್ದು ಇತ್ತಪ್ಪ ಅಂದ್ರೆ ಕಲ್ಯಾಣ ರಾಜ್ಯ ಇವತ್ತಿಗೂ ನಾವು ನಿರ್ಮಾಣ ಮಾಡಬಹುದು. ಅಂತ ಒಂದು ಸಂಕಲ್ಪವನ್ನ ಎಲ್ಲ ಶರಣೆಯರು ಮಾಡಿದ್ರು ಅನ್ನಿಸ್ತಾಗ್ತದೆ. ಅದಕ್ಕೆ ಅವ್ರು ಹೇಳ್ಕೊತ ಬಂದ್ರು. ಮೊದಲೆಲ್ಲ ಎಂತೆಂಥ ವೃತ್ತಗಳನ್ನು ಮಾಡ್ಕೊತ ಬಂದ್ರು, ಕಡಿಮೆ ಹಾಕೋತ ಬಂದು ಇವತ್ತು ಆ ವೃತ್ತಗಳೇ ಮತ್ತೆ ಇವತ್ತ ನೆನಪಿಸೋದಕ್ಕೋಸ್ಕರವಾಗಿ ಈ ಬಸವಾದಿ ಶರಣರ ವಿಚಾರವನ್ನು ಅವ್ರು ಓದ್ಬೇಕಾಗ್ತದೆ. ಇಲ್ಲಿ ಹೇಳ್ತಾರೆ 84 ಲಕ್ಷ ವೃತ್ತದೊಳಗಾದ ಶೀಲ ಸಂಭವಿಸಿ ನಿಂದುದು 64 ಲಕ್ಷ. ಅದ್ರ 84 ಲಕ್ಷ ಶೀಲಗಳಿದ್ವು ಅಂತ, ಅವು ಕಡಿಮೆ ಆದವು ಅಂತ. ಎಷ್ಟಕ್ಕೆ ಬಂದವು? 64 ಬಂದು 64ರಲ್ಲಿ ಸಂಭವಿಸಿ ನಿಂದುದು 36ಕ್ಕೆ ಬಂದು ಅಂತ. 36ರಲ್ಲಿ ಸಂಭವಿಸಿ ನಿಂದುದು 25ರಲ್ಲಿ ಸಂಭವಿಸುವುದು 3 ಆಗಿತ್ತು. 3ಕ್ಕೆ ಬಂದು ನಿಂತಾವಂತ. 3 ಶೀಲಗಳು 3 ವೃತ್ತಗಳನ್ನು ಆಚರಿಸಿ ಸಾಕುವಂತ. ಅವು ಯಾವುವು? 3 ವೃತ್ತಕ್ಕೆ ಮುಖತವಾಗಿ ತಬ್ಬಿಬ್ಬುಗೊಳ್ಳುತ್ತಿದ್ದೇನೆ. ನಾ ಹಿಡಿದ ಒಂದು ನಿಯಮಕ್ಕೆ ಸಂದೇಹವಾಗಿ ಒಂದನ್ನೂ ಕಾಣುತ್ತಿದ್ದೇನೆ. ಒಂದು ವೃತ್ತ ಹಿಡಿದಿರ್ತೀನಿ, 2 ದಿವಸ ನೋಡ್ತೀವಿ, ಬಹಳ ಟಫ್ ಐತಿ, ಮತ್ತೊಂದು ವೃತ್ತ ಹಿಡಿದಿರ್ತೀವಿ,
ಕಷ್ಟ ಮಾಡೋದೈತಿ. ಇವತ್ತು ನಾನು ಸುಳ್ಳು ಹೇಳೋದಿಲ್ಲ ಅನ್ನೋ ಒಂದು ವೃತ್ತ ಹಿಡ್ಕೊಂಡಿರ್ತಾನೆ, ಅವ ವ್ಯಾಪಾರ ಮಾಡ್ತಿರ್ತಾನೆ. ವ್ಯಾಪಾರ ಮಾಡುವತ್ತೆ ಸುಳ್ಳು ಹೇಳಕ್ಕೆ ವ್ಯಾಪಾರ ಮಾಡಕ್ಕಾಗೋದಿಲ್ಲ. 10 ರೂಪಾಯಿ ಕೊಟ್ಟು ಸಾಮಾನು 15 ರೂಪಾಯಿ ಮಾಡಿದ್ರೆ ಅವ್ನು ಲಾಭ ಆಕೈತಿ. ಅವಂತಾನೆ ಈ ವೃತ್ತ ಬೇಡ ನನಗೆ, ಮತ್ ಬಿಡ್ತಾನೆ. ಮತ್ತೊಂದು ಕಳು ಮಾಡೋದಿಲ್ಲ ಅಂತ ವೃತ್ತ ಮಾಡ್ಬೇಕು ಅಂತ ಕಳು ಮಾಡೋದಿಲ್ಲ ಅನ್ನೋಂಥ ವೃತ್ತ ಹೇಳಿರ್ತಾನೆ. ಅವ ಮತ್ತೆ ಒಂದು ವ್ಯಾಪಾರದೊಳಗಡೆ ಏನಾಕೈತಿ, ಹಾನಿ ಆದ ತಕ್ಷಣ ಏನ್ ಮಾಡ್ತಾನೆ, ಅದಕ್ಕೆ ಬೇರೆ ಏನಾದ್ರೂ ಮಿಕ್ಸ್ ಮಾಡಿ ಮಾರಾಟ ಮಾಡೋದು, ಅದು ಕಳವನೆ. ಹೀಗೆ ವ್ರತಗಳು ಯಾವ್ದು ಅಂದ್ರೆ ಅವೆಲ್ಲ ಒಂದೊಂದು ಬಿಟ್ಕೋತ ಬಂದು ಇವತ್ತು ಬರೀ 3ಕ್ಕೆ ನಿಂತಾವ. ಆ 3ಕ್ಕೂ ನಿರ್ಧಾರ ಇಲ್ಲ ಅಂತ ಹೇಳ್ತಾರೆ. ಒಂದರ ಸಮಶೀಲಕ್ಕೆ ಸತಿಪುತ್ರರು ಎನ್ನಂಗದೊಳಗೆ ಇರೋರು, ಎನ್ನಂಗದ ಜೀವದ ಹೋಗದು, ಎನ್ನಂಗದ ವ್ರತ ಅಲ್ಲಿಯೇ ಬಯಲು, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಶೀಲ ಕಡೆ ನಡು ಮೊದಲಿಲ್ಲ. ಇಂತಹ ವ್ರತಗಳು ಇವತ್ತು ಅಳದು ಹೊಂಟಾವು. ಅಂತಹ ವ್ರತಗಳನ್ನು ನಾವು ಮತ್ತೆ ಸ್ಥಾಪಿಸುವ ನಿಟ್ಟಿನೊಳಗಡೆ ನಾವೆಲ್ಲರೂ ಮಾಡಬೇಕು, ನಮ್ಮ ಆಚಾರ ಆಗಿರಬೇಕು ಅನ್ನುವಂಥದ್ದು ಹೇಳ್ತಾರೆ. ಈ ಗುರು ಲಿಂಗ ಜಂಗಮ ಇವತ್ತಿನ ವಚನದ ಮುಖ್ಯ ಆಶಯ ಅದೇ. ಗುರು ಲಿಂಗ ಜಂಗಮದ ಸಾಕ್ಷಿಯಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ವ್ರತವನ್ನ ಆಚಾರವಾಗಿ ಪರಿವರ್ತಿಸಬೇಕು. ಗುರು ಆದ್ರೂ ಹೇಗಿರ್ಬೇಕು, ಅವನು ವ್ರತ ತಪ್ಪಿರಬಾರದು, ವ್ರತ ತಪ್ಪಿದ್ರೆ ಅವನು ಬಿಡುವಂತಾರ. ಇವತ್ತಿನ ವಚನದಾಗ ಗುರು ಲಿಂಗ ಜಂಗಮ ಸಾಕ್ಷಿಯಾಗಿ ನಾವು ವ್ರತವನ್ನ ಆಚರಿಸಬೇಕು ಅಂತ ಹೇಳಿದ್ರೆ, ಮತ್ತೊಂದು ವಚನದಲ್ಲಿ ಅವ್ರು ಹೇಳ್ತಾರೆ, ನಾನು ಅವ್ರು ಸಾಕ್ಷಿಯಾಗಿ ಇಟ್ಟಿನ ಕರೆ ನಂದಿರುವಂತ ಗುರುನೇ ಸರಿ ಇರಲಿಲ್ಲ ಅಂದ್ರೆ ಬಿಟ್ಬಿಡ್ರಿ ಅಂತಾರ ಅವ್ರು ಹೇಳ್ತಾರ. ನೋಡ್ರಿ, ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು, ಫಾಲೋ ಮಾಡಬಾರ್ದು ಅವನಂತಾರ. ಅವನೇ ವ್ರತ ಭ್ರಷ್ಟಿದ್ರೆ ತೋಡ್ ನಮ್ ಗುರು ಅಂತ ಒಪ್ಕೊಳಕ್ ಅವಶ್ಯಕತೆ ಇಲ್ಲ. ಲಿಂಗವಾದಡು ಆಚಾರ ದೋಹದಳು ವಾದಲ್ಲಿ ಪೂಜಿಸಲಾಗದು. ಇದನ್ನ ನಾವು ಪಟ್ಟಣ ಮಾಡ್ತೀವಿ, ದೇವರಿಗೆ ಬೇಡ್ಕೊಂಡಿರ್ತೀವಿ, ಕೊಡುವಂತೀವಿ, ಕೊಳ್ಳಿ ಕಟ್ಕೊಂಡು ಕೈ ಬಿಟ್ಟಿರ್ತೀವಿ. ಇದು ವ್ರತಭ್ರಷ್ಟ ಆಗ್ಬಿಡ್ರು ಅಂತ ಹೇಳ್ತಾರ ಅವರು. ಜಂಗಮವಾದಡು ಆಚಾರ ಅನುಸರಣೆಯಾದಲ್ಲಿ ಕೂಡಲಾಗದು. ಜಂಗಮದ ಅದಷ್ಟೇ. ಸಮಾಜ, ನಾನು ಸಮಾಜಮುಖಿಯಾಗಿ ಎಲ್ಲ ಕೆಲಸ ಮಾಡೋದ್ನಾಗ ಸಮಾಜ ನನ್ನ ಜೊತೆ ಬರ್ಬೇಕಪ್ಪ ಅಂತಂದ್ರೆ ಅದು ನನ್ನ ಸಮಾಜದ ಅಲ್ಲ ಅಂತ ಬಿಡ್ರಿ ಅಂತ ಹೇಳ್ತಾರ. ಈ ರೀತಿ ಆಚಾರವೇ ವಸ್ತು, ವ್ರತವೇ ಪ್ರಾಣ. ಇದು ಬಹಳ ಇಂಪಾರ್ಟೆಂಟ್ ಲೈನ್. ಆಚಾರವೇ ವಸ್ತು, ವ್ರತವೇ ಪ್ರಾಣ, ಕ್ರಿಯೆಯೇ ಜ್ಞಾನ, ಜ್ಞಾನವೇ ಆಚಾರ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ತಾನೇ. ಈ ಲಾಸ್ಟ್ ಲೈನ್ ಹೇಳ್ತಾರ, ಲಿಂಗ ಅನ್ನುವಂಥದ್ದು ನೀನೇ ಇದ್ದೀಯಪ್ಪ, ನಿನ್ನೊಳಗಡೆ ಆ ಜ್ಞಾನ ಐತಲ್ಲ ಅದನ್ನ ಆಚರಣೆಗೆ ತಗೊಂಬ. ಆ ಜ್ಞಾನ ಅನ್ನುವಂಥದ್ದನ್ನ, ಅಜ್ಞಾನ ಅನ್ನುವಂಥ ತೊಟ್ಟದೊಳಗ ಮಲಗಿಸಿ ತುಗಾಕತ್ತಿದಿ, ಆ ಭ್ರಾಂತಿಯನ್ನು ಕಟ್ ಮಾಡು. ಅವಾಗ ನಿನ್ನೊಳಗಡೆ ಇರುವಂತ ಜ್ಞಾನ ಹೊರಗೆ ಬರ್ತೈತಿ. ನಿನ್ನ ಆಚಾರಗಳು, ವಿಚಾರಗಳು, ವ್ರತಗಳು, ನಿಯಮಗಳು ಏನಾಗ್ತವಪ್ಪ ಅಂತಂದ್ರೆ ಉತ್ತಮವಾದಂತ ಮಾರ್ಗದೊಳಗೆ ಓದುವಪ್ಪ ಅಂತಂದ್ರೆ ನೀನು ಶರಣನಾಗೋದಕ್ಕೆ ಸಾಧ್ಯತೆ ಐತಿ ಅನ್ನುವಂಥ ವಿಚಾರಗಳನ್ನ ಅಕ್ಕಮ್ಮನವರು ಇವತ್ತಿನ ವಚನದ ಮೂಲಕವಾಗಿ ಬಹುಶಃ 12ನೇ ಶತಮಾನದೊಳಗಡೆ ಕೇವಲ ಶಾಬ್ದಿಕವಾಗಿರುವಂತಹ ವ್ರತ ನಿಯಮಗಳನ್ನ ಆಚರಣೆಗಳಿಗೆ ತಂದು, ವ್ರತ ನಿಯಮಗಳನ್ನ ಆಚರಣೆಗಳಿಗೆ ಬಂದ್ರೆ ನಾವು ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡಬಹುದು ಅನ್ನುವಂತ ಒಂದು ಸತ್ಯವನ್ನ 12ನೇ ಶತಮಾನದ ಶರಣೆಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂತಂದ್ರೆ, ಇವತ್ತು 21ನೇ ಶತಮಾನದ ಎಲ್ಲಾ ಶರಣೆಯರು ತಾವು ಸಹ ಆಚಾರದ ಮೂಲಕವಾಗಿ, ವಿಚಾರದ ಮೂಲಕವಾಗಿ ಬಸವಾದಿ ಶರಣರ ತಮ್ಮ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ಮುಂದಿನ ದಿನಮಾನದೊಳಗಡೆ ಮೌಢ್ಯತೆಯಿಂದ ಹೊರಗೆ ಬಂದು ಎಲ್ಲರೊಂದಿಗೆ ಆಚಾರ ವಿಚಾರದ ಮೂಲಕವಾಗಿ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸಬೇಕು ಅನ್ನೋದೇ ಇವತ್ತಿನ ವಚನಕಾರ್ತಿಯರ ಒಂದು ಆಶಯ.